ಪಶುಪಾಲನೆ ಹಾಗೂ ಪಶುವೈದ್ಯಕೀಯ ಕುರಿತ ಬಾನುಲಿ ಸರಣಿ ಹೈನು ಹೊನ್ನು. ಕೇಳಿ ಬಾನುಲಿ ಸರಣಿ ಹೈನು ಹೊನ್ನು. ಆತ್ಮೀಯ ಕೇಳುಗರೆ, ತಮ್ಮೆಲ್ಲರಿಗೂ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಹಂದಿ ಸಾಕಾಣಿಕೆ ಮತ್ತು ವ್ಯಾಪಾರದಲ್ಲಿ ಜೈವಿಕ ಭದ್ರತೆ ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡ್ತಾ ಇದ್ದೇವೆ. ಇವತ್ತು ನಮ್ಮ ಬೆಳೆಗಳು ಅಷ್ಟೇ ಅಲ್ಲ, ನಾವು ಸಾಕಾಣಿಕೆ ಮಾಡುವಂತಹ ಯಾವುದೇ ಪ್ರಾಣಿಗಳಿದ್ದಾವೋ ಇವುಗಳನ್ನು ದೊಡ್ಡ ಮಟ್ಟದಲ್ಲಿ ಸಾಕಾಣಿಕೆ ಮಾಡುವಂತಹ ಸಂದರ್ಭದಲ್ಲಿ ಈ ಪ್ರಾಣಿಗಳಿಗೂ ಅನೇಕ ರೋಗಗಳು ಬಾಧಿಸ್ತಕ್ಕಂತಹ ಸಾಧ್ಯತೆ ಇರುತ್ತೆ. ಇದಕ್ಕೆ ನಾವು ಜೈವಿಕ ಭದ್ರತೆಯನ್ನು ಅಳವಡಿಕೆ ಮಾಡಿಕೊಂಡಾಗ ನಮ್ಮ ಪ್ರಾಣಿಗಳನ್ನು ಈ ಒಂದು ರೋಗ ರುಜಿನಗಳಿಂದ ತಪ್ಪಿಸಲಿಕ್ಕೆ ಸಾಧ್ಯ ಆಗುತ್ತೆ. ಈ ನಿಟ್ಟಿನಲ್ಲಿ ಈ ಜೈವಿಕ ಭದ್ರತೆ ಅಂತ ಅಂದರೆ ಏನು, ಯಾವ್ಯಾವ ಹಂತಗಳು ಇದರಲ್ಲಿ ಇರುತ್ತೆ, ಇದು ಹೇಗೆ ನಮ್ಮ ಪ್ರಾಣಿಗಳಿಗೆ ಒಂದು ರಕ್ಷಣೆಯನ್ನು ನೀಡುತ್ತೆ ಅನ್ನುವಂಥ ವಿಚಾರಗಳನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ತಿಳಿದುಕೊಳ್ಳೋಣ. ಹೆಚ್ಚಿನ ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದಾರೆ ಹಾಸನದ ಪಶುವೈದ್ಯಕೀಯ ಮಹಾವಿದ್ಯಾಲಯದ ಪಶುವೈದ್ಯಕೀಯ ಸಾರ್ವಜನಿಕ ಆರೋಗ್ಯ ಮತ್ತು ಸಮುದಾಯ ರೋಗ ಅಧ್ಯಯನ ಶಾಸ್ತ್ರ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ SP ಸತೀಶ್ ಅವರು. ಸರ್, ತಮಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಜೈವಿಕ ಭದ್ರತೆ ಅನ್ನುವಂಥದ್ದನ್ನು ನಾವು ಆಗಾಗ್ಗೆ ಕೇಳ್ತಾ ಇರ್ತೇವೆ. ಏನು ಜೈವಿಕ ಭದ್ರತೆ ಅಂತ ಹೇಳಿದರೆ? ಅತಿ ಸೂಕ್ತವಾಗಿರ್ತಕ್ಕಂತಹ ಪ್ರಶ್ನೆಯನ್ನು ತಾವು ಕೇಳಿದಿರಿ. ಇತ್ತೀಚಿನ ದಿನಗಳಲ್ಲಿ ನೀವು ಹೇಳಿದಾಗೆ ಬೆಳೆಗಳಷ್ಟೇ ಅಲ್ಲ, ಪ್ರಾಣಿಗಳ ಸಾಕಾಣಿಕೆಯಲ್ಲೂ ಸಹ ಜೈವಿಕ ಭದ್ರತೆ ಅಂತಕ್ಕಂಥದ್ದು ಅತಿ ಮುಖ್ಯವಾಗಿರ್ತಕ್ಕಂಥ ಒಂದು ಘಟ್ಟ. ಈ ರೋಗಗಳನ್ನು ನಿರ್ವಹಣೆ ಮಾಡ್ತಕ್ಕಂಥದ್ದು ಹೇಗೆ, ರೋಗವನ್ನು ತಡೆಗಟ್ಟತಕ್ಕಂಥದ್ದು ಹೇಗೆ, ಬೇರೆ ಕಡೆಯಿಂದ ರೋಗಗಳು ಬರ್ದಂಗೆ ನಮ್ಮ ಪ್ರಾಣಿಗಳನ್ನು ಹೇಗೆ ಸಾಕ್ತಕ್ಕಂಥದ್ದು, ಇದು ಅತಿ ಮುಖ್ಯವಾಗಿರ್ತಕ್ಕಂಥ ಒಂದು ಅಂಶ. ಹಲವಾರು ಕಾರ್ಯಕ್ರಮಗಳಲ್ಲಿ ನಾನು ನಿಮಗೆ ಜೈವಿಕ ಭದ್ರತೆ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿಸಿಕೊಟ್ಟಿದ್ದೀನಿ. ಆದರೆ ಮತ್ತೊಮ್ಮೆ ನಾನು ನಿಮಗೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡಲಿಕ್ಕೆ ಮತ್ತೆ ಇಷ್ಟಪಡ್ತಾ ಇದ್ದೀನಿ. ಯಾಕೆಂದರೆ ಇತ್ತೀಚಿನ ದಿನಗಳಲ್ಲಿ ನಮ್ಮ ಹಂದಿ ಸಾಕಾಣಿಕೆಯಲ್ಲಿರ್ತಕ್ಕಂಥ ರೈತರಲ್ಲಿ ಒಂದು ಅತಿ ಮುಖ್ಯವಾಗಿರ್ತಕ್ಕಂಥ ರೋಗ ಕಂಡು ಬಂದಿದೆ. ಆಫ್ರಿಕನ್ ಹಂದಿ ಜ್ವರ ಅಂತಕ್ಕಂಥದ್ದು ನೋಡಿದ್ದೀವಿ, ಕೆಲವಾರು ಫಾರಮ್ಗಳಲ್ಲಿ ಸಹ ನಾವು ಗಮನಿಸಿದ್ದೀವಿ. ಸೊ ಈ ರೋಗ ಅತಿ ಮಾರಕವಾಗಿರ್ತಕ್ಕಂಥ ರೋಗ ಆಗಿದ್ದು ಪ್ರಾಣಿಗಳಲ್ಲಿ ಅತಿಯಾಗಿರ್ತಕ್ಕಂಥ ಮರಣ ಸಂಖ್ಯೆಯನ್ನು ಜಾಸ್ತಿ ಮಾಡ್ತಾ ಇದೆ. ಸೊ ಈ ರೋಗವನ್ನು ತಡೆಗಟ್ಟುವ ನಿಟ್ಟಿನಲ್ಲಿ, ಅದಲ್ಲದಲೇ ಇತರೆ ಸಾಂಕ್ರಾಮಿಕ ರೋಗಗಳನ್ನು ನಿರ್ವಹಣೆ ಮಾಡುವ ನಿಟ್ಟಿನಲ್ಲಿ ಈ ಜೈವಿಕ ಭದ್ರತೆಯ ಪಾತ್ರ ಅತಿ ಮುಖ್ಯವಾಗಿರ್ತಕ್ಕಂಥದ್ದು. ಯಾವುದೇ ಒಂದು ಸಣ್ಣ ಮಟ್ಟದ ರೈತ ಇರ್ಬೋದು, ದೊಡ್ಡ ಮಟ್ಟದ ರೈತ ಇರ್ಬೋದು, ತಮ್ಮ ಫಾರ್ಮಿಗೆ ಸಂಬಂಧಪಟ್ಟಂತೆ ಒಂದು ಸಣ್ಣ ರೀತಿಯ ವೈಜ್ಞಾನಿಕ ರೀತಿಯಾಗಿರ್ತಕ್ಕಂಥ ಒಂದು ಫಾರ್ಮನ್ನು ನಿರ್ವಹಣೆ ಮಾಡಿದ್ದೇ ಆಗಿದ್ದಲ್ಲಿ ಈ ಜೈವಿಕ ಭದ್ರತೆ ಅತಿ ಹೆಚ್ಚಿನ ರೀತಿಯಲ್ಲಿ ರೋಗವನ್ನು ತಡೆಗಟ್ಟುವಲ್ಲಿ ತುಂಬ ಸಹಾಯಕವಾಗಿರ್ತದೆ. ಹಾಗಾಗಿ ಜೈವಿಕ ಭದ್ರತೆಯ ಬಗ್ಗೆ ಕೆಲವು ಮಾಹಿತಿಯನ್ನು ಹೇಳ್ತಾ, ಹಂದಿ ಫಾರ್ಮ್ಗಳಲ್ಲಿ ಹಾಗೂ ಅವುಗಳ ಸಾಗಾಣಿಕೆಯಲ್ಲಿ ಅಥವಾ ಮಾಂಸ ಉತ್ಪಾದನೆ ಘಟ್ಟದಲ್ಲಿ ಜೈವಿಕ ಭದ್ರತೆ ನಾವು ಹೇಗೆ ಕಾಪಾಡಿಕೊಳ್ಬೇಕು ಅಂತಕ್ಕಂಥದ್ದನ್ನು ನಾನು ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈ ರೋಗಾಣುವನ್ನು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹರಡುವ ಸಾಧ್ಯತೆಯನ್ನು ಕಡಿಮೆಗೊಳಿಸಲಿಕ್ಕೆ ನಾವು ಬಳಸ್ತಕ್ಕಂಥ ಪ್ರಮುಖ ವೈಜ್ಞಾನಿಕವಾಗಿರ್ತಕ್ಕಂಥ ಒಂದು ಮೆಥಡ್ ಇದು. ಇದಕ್ಕೆ ನಾವು ಜೈವಿಕ ಭದ್ರತೆ ಅಂತ ಕರಿತೀವಿ. ಯಾವುದೇ ಒಂದು ರೋಗ ಉಲ್ಬಣಗೊಳ್ಳಿಕ್ಕೆ ರೋಗಾಣು, ರೋಗಾಶ್ರಯ ಅಂದರೆ ಹಂದಿ ಹಾಗೂ ಅದರ ಸುತ್ತಮುತ್ತಲಿನ ಪರಿಸರ, ಅದರ ಸ್ಪಂದನೆ ಅತ್ಯಂತ ಮುಖ್ಯವಾಗಿರ್ತಕ್ಕಂಥದ್ದು. ಈ ಮೂರು ಅಂಶಗಳ ಪರಸ್ಪರ ಸ್ಪಂದನೆಯನ್ನು ಯಶಸ್ವಿಯಾಗಿ ನಾವು ಮುರಿಯುವುದೇ ಜೈವಿಕ ಭದ್ರತೆಯ ಮೂಲ ಅಂಶ. ಮೊದಲನೇದಾಗಿ ರೋಗಾಣು ಇರ್ಬೋದು, ರೋಗಾಶ್ರಯ ಇರ್ತಕ್ಕಂಥ ಹಂದಿ ಇರ್ಬೋದು, ಅಥವಾ ಪರಿಸರ ಇರ್ಬೋದು. ಯಾವುದೇ ಭಾಗದಲ್ಲಿ ನಾವು ಅದನ್ನು ಚಲನವಲನವನ್ನು ತಡೆಗಟ್ತೀವಲ್ಲ, ಆ ಪ್ರಮುಖ ಘಟ್ಟವನ್ನೇ ನಾವು ಜೈವಿಕ ಭದ್ರತೆ ಅಂತ ನಾವು ಕರಿತೇವೆ. ಈ ಜೈವಿಕ ಭದ್ರತೆಯ ಪ್ರಮುಖವಾದಂತಹ ಘಟ್ಟಗಳು ಯಾವ್ಯಾವು? ನಾನು ಆಗಲೇ ನಿಮ್ಗೆ ಹೇಳಿದೆ, ಒಂದು ರೋಗ ಹರಡಬೇಕು ಒಂದು ಜಾಗದಲ್ಲಿ ಅಂತಂದರೆ ಮೂರು ಬಹಳ ಮುಖ್ಯವಾಗಿರ್ತಕ್ಕಂಥ ಅಂಶ. ಒಂದು ರೋಗಾಶ್ರಯ ಇರ್ತಕ್ಕಂಥ ಒಂದು ಪ್ರಾಣಿ, ರೋಗಾಣು ಹಾಗೂ ಪರಿಸರ. ಮೂರು ಮುಖ್ಯವಾಗಿರ್ತಕ್ಕಂಥ ಅಂಶಗಳ ಘಟ್ಟಗಳನ್ನು ನಾವು ನೋಡ್ತೇವೆ. ಮೊದಲನೇದಾಗಿ ಜೈವಿಕ ಹೊರಗಿಡುವಿಕೆ ಅಂತ ನಾವು ಕರಿತೇವೆ. ಅಂದರೆ ಇಲ್ಲಿ ಒಂದು ಹಂದಿ ಫಾರ್ಮ್ನಲ್ಲಿ ಸೋಂಕಿನ ಪ್ರದೇಶವನ್ನು ಸಂಪೂರ್ಣವಾಗಿ ತಡೆಗಟ್ಟತಕ್ಕಂಥದ್ದು, ಆ ಭಾಗದಲ್ಲಿ ಸೋಂಕು ಹರಡದೇ ಇರತಕ್ಕಂಥ ರೀತಿಯಲ್ಲಿ ನೋಡ್ತಕ್ಕಂಥದ್ದು. ಇನ್ನೊಂದು ಜೈವಿಕ ಕಂಟೈನ್ಮೆಂಟ್ ಅಂತ ನಾವು ಕರಿತೇವೆ. ಇಲ್ಲಿ ಯಾವುದಾದ್ರೂ ಒಂದು ಹಂದಿಗೆ ರೋಗ ಕಾಣಿಸ್ಕೊಂಡಿದ್ದೆ ಪಕ್ಷದಲ್ಲಿ ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ರೋಗವನ್ನು ಹರಡ್ತಕ್ಕಂಥದ್ದನ್ನು ತಡೆಗಟ್ಟತಕ್ಕಂಥದ್ದು, ಇದು ಕಂಟೈನ್ಮೆಂಟ್ ಅಂತ ನಾವು ಕರಿತೇವೆ. ಮೂರನೇದು ಜೈವಿಕ ನಿರ್ವಹಣೆ. ಈಗ ಆಲ್ರೆಡಿ ನಮ್ಮ ಹಂದಿ ಫಾರ್ಮ್ಗಳಲ್ಲಿ ರೋಗ ಬಂದುಬಿಟ್ಟಿದೆ ನಮ್ಮ ಆಲ್ರೆಡಿ. ಆ ಬಂದಿರತಕ್ಕಂಥ ಫಾರ್ಮ್ನಲ್ಲಿ ಫಾರ್ಮ್ನ ಮಟ್ಟದಲ್ಲಿ
ಒಂದು ಸಂಯೋಜಿತ ಒಂದು ಪ್ರಯತ್ನ ಆಗಿರುತ್ತೆ. ಇದು ಒಂದು ಕಾಂಪ್ಲೆಕ್ಸ್ ಪ್ರಯತ್ನ ಆಗಿರುತ್ತೆ. ಸ್ಥಳೀಯ ರೋಗವನ್ನು ನಿಯಂತ್ರಣ ಮಾಡ್ತಕ್ಕಂಥದ್ದು ಹಾಗೂ ರೈತರ ಆರ್ಥಿಕತೆಯ ಮೇಲೆ ಯಾವುದೇ ರೀತಿಯಾಗಿ ಈ ರೋಗ ಋಣಾತ್ಮಕ ಪರಿಣಾಮವನ್ನು ಬೀರದೇ ರೀತಿಯಲ್ಲಿ ನಾವು ಅದನ್ನು ನಿರ್ವಹಣೆ ಮಾಡ್ತಕ್ಕಂಥದ್ದೇ ಇದರ ಪ್ರಮುಖ ಘಟ್ಟ ಆಗಿರುತ್ತೆ. ಇನ್ನು ಈ ಹಂದಿ ಸಾಕಾಣಿಕಾ ಕೇಂದ್ರಗಳಲ್ಲಿ ಸುಲಭವಾಗಿ ರೋಗ ಹರಡುತ್ತೆ ಅನ್ನುವಂಥದ್ದು ನಮಗೆಲ್ಲರಿಗೂ ಗೊತ್ತಿರೋ ಒಂದು ವಿಷಯ. ಯಾಕೆ ಮತ್ತೆ ಇದು ಹೇಗೆ ಹರಡುತ್ತೆ? ಈ ಹಂದಿ ಸಾಕಾಣಿಕೆಯ ಒಂದು ಫಾರ್ಮ್ಗಳಲ್ಲಿ ರೋಗ ಹರಡ್ತಕ್ಕಂಥ ಸಾಧ್ಯತೆ ಬಹಳ ಜಾಸ್ತಿ ಇರುತ್ತೆ. ಯಾಕೆಂದರೆ ಕೆಲವೊಂದು ವೈಜ್ಞಾನಿಕ ಮಾಹಿತಿಗಳ ಕೊರತೆ ನಮ್ಮ ರೈತರಲ್ಲಿ ಎದ್ದು ಕಂಡು ಬಂದಿರುತ್ತೆ. ನಾನು ಹಲವಾರು ಜಿಲ್ಲೆಗಳಲ್ಲಿ ಹಲವಾರು ಫಾರ್ಮ್ಗಳನ್ನು ನಾನು ಭೇಟಿ ಮಾಡಿದ್ದೇನೆ. ಸಣ್ಣ ಪುಟ್ಟ ಒಂದು ಫಾರ್ಮ್ನ ಒಂದು ನಿರ್ವಹಣೆಯನ್ನು ಮಾಡ್ಕೊಂಡಿದ್ದೇ ಆಗಿದ್ದಲ್ಲಿ ಇವುಗಳನ್ನು ನಾವು ಸಂಪೂರ್ಣವಾಗಿ ತಡೆಗಟ್ಟನೆ ಮಾಡ್ಬೋದು. ಕೆಲವೊಂದು ಮಾಹಿತಿಗಳನ್ನು ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈ ಹಂದಿ ಸಾಕಾಣಿಕೆ ಕೇಂದ್ರಗಳಲ್ಲಿ ಸುಲಭವಾಗಿ ರೋಗಗಳು ಹೇಗೆ ಹರಡ್ತವೆ ಅಂತಕ್ಕಂಥದ್ದು ಒಂದು 2-3 ಮಾಹಿತಿನ ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈ ಸೋಂಕಿತ ಹಂದಿಗಳ ನಡುವೆ ಪರಸ್ಪರ ಕ್ರಿಯೆ ಮತ್ತು ಆರೋಗ್ಯಕರ ಹಂದಿಗಳ ನಡುವೆ ಮಿಶ್ರಣ ಮಾಡ್ತಕ್ಕಂಥದ್ದು. ಅಂದರೆ ರೋಗ ಇರ್ತಕ್ಕಂಥ ಹಂದಿಗಳನ್ನ ರೋಗ ಇಲ್ಲದೆ ಇರ್ತಕ್ಕಂಥ ಹಂದಿಗಳ ಜೊತೆಗೆ ನಾವು ಮಿಶ್ರಣ ಅಲ್ಲಿ ತಂದಾಗ ಬಿಡ್ತಿರ್ತೀವಿ. ಬೇರೆ ಫಾರ್ಮಿಂದ ತಗೊಂಡ್ಬರ್ತೀವಿ, ಸಡನ್ನ ನಮ್ಮ ಬೇರೆ ಹಂದಿಗಳ ಜೊತೆ ಬಿಡ್ತೀವಿ. ಇದು ಒಂದು ಪ್ರಮುಖವಾಗಿರ್ತಕ್ಕಂಥ ಕಾರಣ. ಯಾವುದೋ ಒಂದು ಫಾರ್ಮಲ್ಲಿ ತುಂಬ ಚೆನ್ನಾಗಿರುತ್ತೆ ಹಂದಿಗಳನ್ನ ತರ್ತೀವಿ, ಆದರೆ ಅದು ರೋಗ ಇರುತ್ತೆ, ಹೊರಗಡೆ ಕಾಣಿಸ್ತಿರೋಲ್ಲ. ಅಂಥ ಹಂದಿಗಳನ್ನ ತಂದುಬಿಟ್ಟು ನಮ್ಮ ಹಂದಿಗಳ ಫಾರ್ಮ್ಗಳಿಗೆ ಬಿಡ್ತಕ್ಕಂಥದ್ದು ಬಹಳ ಸರ್ವೇ ಸಾಮಾನ್ಯವಾಗಿರ್ತಕ್ಕಂಥ ಒಂದು ಕಾರಣ. ಇದಲ್ದೇ ಸೋಂಕಿತ ಪ್ರಾಣಿಯ ಉತ್ಪನ್ನಗಳಾದ ಎಸ್ಪೆಷಲಿ ಮಲಮೂತ್ರ ಇರ್ಬೋದು, ಮಾಂಸ ಇರ್ಬೋದು ಮತ್ತು ಅಸಮರ್ಪಕ ಮಲ ವಿಲೇವಾರಿ ಮಾಡ್ತಕ್ಕಂಥದ್ದು ಇವು ಅತಿ ಮುಖ್ಯವಾಗಿರ್ತಕ್ಕಂಥ ಮತ್ತೊಂದು ಕಾರಣ. ಹಳ್ಳಿಗರು ಸಾಮಾನ್ಯವಾಗಿ ಗಂಡು ಹಂದಿಗಳನ್ನು ಸಂತಾನೋತ್ಪತ್ತಿಗೆ ಬಳಸಿದರೆ ಗಂಡು ಹಂದಿಗೆ ಲೈಂಗಿಕವಾಗಿ ಯಾವ್ದಾದ್ರು ರೋಗ ಇತ್ತು ಅಂತಂದರೆ ಬೇರೆ ಬೇರೆ ಫಾರ್ಮ್ಗಳಿಗೂ ಇದೇ ಗಂಡು ಹಂದಿನ ಕ್ರಾಸಿಂಗಿಗೆ ಯೂಸ್ ಮಾಡ್ತಾರೆ. ಈ ಗಂಡು ಹಂದಿಗೆ ಯಾವ್ದಾದ್ರು ರೋಗ ಇತ್ತು ಅಂದರೆ ಬೇರೆ ಎಲ್ಲ ಫಾರ್ಮ್ಗಳಿಗೂ ಸಹ ಈ ರೋಗ ಹರಡ್ತಕ್ಕಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಇದನ್ನು ನಾವು ರೈತರು ಮಾಡಬಾರ್ದು. ಹಂದಿಗಳ ಸಾಕಾಣಿಕಾ ಕೇಂದ್ರಗಳಲ್ಲಿ ಸಂತಾನೋತ್ಪತ್ತಿಗೆ ಬಳಸ್ತಕ್ಕಂಥ ಮೊದಲು ಸಾಂಕ್ರಾಮಿಕ ರೋಗಕ್ಕೆ ತಕ್ಕಂಥ ಒಂದು ಪರೀಕ್ಷೆಯನ್ನು ನಾವು ಮಾಡಿಸ್ತಕ್ಕಂಥದ್ದು ಬಹಳ ಮುಖ್ಯ. ಅದು ನಮ್ಮ ರೈತರು ಯಾರೂ ಮಾಡಿಸಲ್ಲ. ಇತ್ತೀಚೆಗೆ ನೋಡ್ತಾ ಇದ್ದೀನಿ ನಾನು. ಈ ಕಲುಷಿತ ವ್ಯಕ್ತಿಗಳ ಮತ್ತು ಅವರ ಬಟ್ಟೆಗಳಿಂದ ಸೋಂಕುಗಳು ಸರ್ವೇ ಸಾಮಾನ್ಯವಾಗಿ ಹರಡ್ತದೆ. ಏನಾಗುತ್ತೆ ಅಂತಂದರೆ ಅದೇ ಬಟ್ಟೆ ಫಾರ್ಮಲ್ಲೇ ಯೂಸ್ ಮಾಡ್ತಾರೆ, ಅದೇ ಬಟ್ಟೆ ಹಾಕ್ಕೊಂಡು ಹಳ್ಳಿಗಳಿಗೆ ಹೋಗ್ತಾರೆ, ಬೇರೆ ಬೇರೆ ಫಾರ್ಮಿಗೆ ಹೋಗ್ತಾರೆ. ಇವೆಲ್ಲ ಮಾಡೋದು ಸಹ ನಮ್ಮಲ್ಲಿ ನೋಡಿದ್ದೀನಿ ನಾನು. ಸೊ ಈ ಥರದ ಕಾರಣಗಳಿದ್ರೂ ಸಹ ರೋಗ ಈಸಿಯಾಗಿ ನಾವು ಹರಡ್ತದೆ. ಈ ಸೋಂಕಿತ ಹಂದಿಗಳು ಅಥವಾ ಹಂದಿ ಉತ್ಪನ್ನಗಳ ಅಕ್ರಮ ಆಮದು ಅಂತ ನಾವು ಕರಿತೀವಿ. ಗೊತ್ತೇ ಇರಲ್ಲ ನಮಗೆ. ಈಗ ಬೇರೆ ಬೇರೆ ರಾಜ್ಯಗಳಿಂದ ಹಂದಿ ಮಾಂಸ ನಮ್ಮ ರಾಜ್ಯಕ್ಕೂ ಬರುತ್ತೆ, ನಮ್ಮ ರಾಜ್ಯದಿಂದ ಬೇರೆ ರಾಜ್ಯಕ್ಕೆ ಹೋಗುತ್ತೆ. ಬೈ ಮಿಸ್ಸಾಗಿ ಯಾವ್ದಾರು ರಾಜ್ಯದಿಂದ ಹಂದಿ ಉತ್ಪನ್ನ ನಮ್ಮಲ್ಲಿ ಬಂತು ಅಂತಂದರೆ ಅದು ಖಂಡಿತ ರೋಗ ಬರ್ತಕ್ಕಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಬೇಜವಾಬ್ದಾರಿ ಸಿಬ್ಬಂದಿ ಅಂತ ನಾನು ಕೆಲವೊಂದು ಪದಗಳನ್ನ ಬಳಸ್ಲಿಕ್ಕೆ ಇಷ್ಟಪಡ್ತೇನೆ. ಬೇಜವಾಬ್ದಾರಿ ಸಿಬ್ಬಂದಿ ಒಂದು ಹಂದಿ ಫಾರ್ಮ್ನಿಂದ ಮತ್ತೊಂದು ಹಂದಿ ಸಾಕಾಣಿಕೆ ಕೇಂದ್ರಕ್ಕೆ ಸೋಂಕು ಪೀಡಿತ ಉಪಕರಣಗಳನ್ನು ಬಳಸ್ತಕ್ಕಂಥದ್ದು. ಒಂದು ಉಪಕರಣ ಅಂತಂದರೆ ಅದು ಅದೇ ಫಾರ್ಮಿಗೆ ನಾವು ಸೀಮಿತವಾಗಿರಬೇಕು. ಅಲ್ಲಿನೂ ಗುದ್ಲಿ ಇರ್ಬೋದು ಮತ್ತು ಇನ್ಯಾವುದೋ ವಸ್ತುಗಳು ಇರ್ಬೋದು ಅದೇ ಫಾರ್ಮಲ್ಲಿ ಯೂಸ್ ಮಾಡ್ತಾರೆ. ಅದೇ ಥರ ಬೇರೆ ಫಾರ್ಮ್ಗಳಲ್ಲೂ ಸಹ ಅದೇ ಯೂಸ್ ಮಾಡ್ತಾರೆ, ಬೇರೆ ಯೂನಿಟ್ಗಳು ಅದೇ ಯೂಸ್ ಮಾಡ್ತಾರೆ. ಸೊ ಈ ರೀತಿ ನಾವು ಮಾಡಬಾರದು. ಹೊಸ ಹಂದಿ ರೋಗ ಮುಕ್ತವಾಗಿರೋದನ್ನು ನಾವು ಖಚಿತಪಡಿಸ್ಕೊಳ್ಳದೆ ಅಥವಾ ಕ್ವಾರಂಟೈನ್ ಮಾಡ್ದಲೇ ಯಾವುದೇ ಹೊಸ ಹಂದಿಗಳನ್ನು ನಾವು ನಮ್ಮ ಫಾರ್ಮ್ಗೆ ಸೇರಿಸ್ಕೋಬಾರ್ದು. ಸೇರಿಸ್ಕೊಂಡಿದ್ದ ಪಕ್ಷದಲ್ಲಿ ಖಂಡಿತವಾಗಿ ರೋಗ ಬರ್ತಕ್ಕಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಸರಿಯಾದ ಸೋಂಕು ನಿವಾರಕಗಳಲ್ಲದೆ ಇತರೆ ಫಾರ್ಮ್ಗಳಿಂದ ವಾಹನಗಳನ್ನು ಸಾಗಿಸ್ತಕ್ಕಂಥದ್ದು ಇದು ಬಹಳ ಮುಖ್ಯವಾಗಿರ್ತಕ್ಕಂಥ ಅಂಶ. ರೋಗ ಹರಡಲಿಕ್ಕೆ ಅತಿ ಪ್ರಮುಖವಾಗಿರ್ತಕ್ಕಂಥ ಅಂಶ. ಸೋಂಕು ನಿವಾರಕಗಳನ್ನು ನಮ್ಮಲ್ಲಿ ಭಾಳಷ್ಟು ಜನ ಫಾರ್ಮರ್ಸ್ಗಳು ರೈತರು ಅದನ್ನು ಉಪಯೋಗಿಸ್ತಾ ಇಲ್ಲ. ಬರೀ ನೀರಿನಲ್ಲಿ ವಾಶ್ ಮಾಡ್ತಾರೆ, ಫಾರ್ಮ್ಗಳನ್ನ ಬರ್ತಕ್ಕಂಥ ವಾಹನಗಳನ್ನ ಬರೀ ನೀರಲ್ಲಿ ವಾಶ್ ಮಾಡ್ತಾರೆ. ಇದು ಮಾಡಬಾರ್ದು. ಸೋಂಕು ನಿವಾರಕ ದ್ರಾವಣ ಮೂಲಕನೇ ವಾಹನಗಳಿಗೆ ಸ್ವಚ್ಛ ಮಾಡ್ತಕ್ಕಂಥದ್ದು ಬಹಳ ಮುಖ್ಯ. ಇದು ಫಾರ್ಮ್ ಅಥವಾ ಒಂದು ಹಂದಿ ಯೂನಿಟ್ಗೆ ಹೊಸ ಹಂದಿಗಳನ್ನು ಸೇರಿಸುವ ಮೊದಲು ಕೆಲವು ರೋಗಗಳಿಗೆ ಪರೀಕ್ಷೆ ಮಾಡಿಸಲೇಬೇಕು. ಮಾಡಿಸ್ಲಿಕ್ಕೆ ವಿಫಲವಾದರೂ ಸಹ ನಾವು ಖಂಡಿತವಾಗಿಯೂ ರೋಗವನ್ನು ಹರಡ್ತದೆ. ಹೊಸ ಹಂದಿಗಳನ್ನು ಸೇರಿಸುವ ಮೊದಲು ಲಸಿಕೆ ಹಾಕದೆ, ಲಸಿಕೆಗಳು ಬಹಳ ಮುಖ್ಯ. ಅತಿ ಪ್ರಮುಖವಾಗಿ ಕ್ಲಾಸಿಕಲ್ ಸ್ವೈನ್ ಫೀವರ್ ಅಂತ ಹೆಂಗೆ ಕರಿತೀವಿ ಅಥವಾ ಕಾಲುಬಾಯಿ ಜ್ವರ ಅಂತ ಹೆಂಗೆ ಕರಿತೀವಿ, ಈ ಎಲ್ಲ ರೋಗಗಳಿಗೆ ನಾವು ಖಂಡಿತವಾಗಿಯೂ ತಪ್ಪದೇ ಲಸಿಕೆಗಳನ್ನು ಹಾಕ್ಸಿರ್ಬೇಕು. ಇಂಥ ಹಂದಿಗಳನ್ನಷ್ಟೇ ನಾವು ಬೇರೆ ಫಾರ್ಮ್ಗಳಿಗೆ ನಾವು ಕೊಡ್ತಕ್ಕಂಥದ್ದು ಬಹಳ ಮುಖ್ಯ. ಈ ಸಂಸ್ಕರಿಸಿದ ಅಥವಾ ಬೇಯಿಸಿದ ಮನೆ ಅಡುಗೆಗಳು ಅಂದರೆ ಏನು ಮಾಡ್ತೀವಿ, ಈಗ ಹಂದಿ ಫಾರ್ಮ್ ಅಂದರೆ ಸುಮಾರು ಭಾಳಷ್ಟು ಜನ ನಾನು ನೋಡಿದ ಮಟ್ಟಿಗೆ ಸುಮಾರು 90% ರೈತರು ಮನೆ ಅಡುಗೆ ತ್ಯಾಜ್ಯಗಳು ಅಥವಾ ಹೋಟೆಲ್ನ ತ್ಯಾಜ್ಯಗಳನ್ನ ನಾವು ಉಪಯೋಗಿಸ್ತಾರೆ ಫಾರ್ಮ್ಗಳಿಗೆ. ಅವುಗಳನ್ನ ಸಂಸ್ಕರಿಸದೇ ಸಂಸ್ಕರಣೆ ಮಾಡೋಲ್ಲ, ಬೇಯಿಸ್ದಂಗೆ ಅವರು ಫಾರ್ಮ್ಗಳಿಗೆ ಕೊಡ್ತಾ ಇರ್ತಾರೆ. ತರ್ತಾರೆ, ಹೋಟೆಲ್ನ ತರ್ತಾರೆ, ಹಂಗೆ ಡೈರೆಕ್ಟಾಗಿ ಫಾರ್ಮಿಗೆ ಕೊಡ್ತಾರೆ. ಯಾವುದೇ ಕಾರಣಕ್ಕೂ ಈ ರೀತಿ ಕೊಡಬಾರ್ದು. ಅವನ್ನ ಚೆನ್ನಾಗಿ ಬೇಯಿಸಿಬಿಟ್ಟು ಕೊಡಬೇಕು. ಇಲ್ಲ ಅಂತಂದರೆ ಖಂಡಿತವಾಗಿ ರೋಗಗಳು ಹರಡ್ತಕ್ಕಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಇನ್ನೊಂದು ಅತಿ ಮುಖ್ಯವಾದ ಅಂಶ ನಾನು ಎಲ್ಲ ಫಾರ್ಮ್ಗಳಲ್ಲಿ ನೋಡಿರ್ತಕ್ಕಂಥದ್ದು ಏನಪ್ಪ ಅಂದರೆ, ಹಂದಿ ಸಾಕಾಣಿಕಾ ಕೇಂದ್ರಗಳಲ್ಲಿ ಕ್ರಿಮಿಕೀಟಗಳು, ಈ ಇಲಿಗಳಿರ್ಬೋದು, ಕ್ರಿಮಿಗಳಿರ್ಬೋದು, ಮತ್ತು ಇನ್ನು ಬೇರೆ ರೀತಿಯ ವನ್ಯಜೀವಿಗಳು, ಕಾಡು ಹಂದಿಗಳು ಬರ್ತಕ್ಕಂಥದ್ದು ಸಾಧ್ಯತೆ ಜಾಸ್ತಿ. ಒಂದು ಹಂದಿ ಇದೆ ಅಂತಂದರೆ ಆ
ಜಾಗಕ್ಕೆ ಕಾಡು ಹಂದಿಗಳು ಸಹ ಬರ್ತದೆ. ಈ ರೀತಿಯಾಗಿರ್ತಕ್ಕಂಥ ಕ್ರಿಮಿಕೀಟಗಳೇ ಆಗಲಿ, ಬೇರೆ ವನ್ಯಜೀವಿಗಳೇ ಆಗಲಿ, ನಮ್ಮ ಫಾರ್ಮ್ಗಳಿಗೆ ಬರದೇ ಇರೋ ರೀತಿ ನಾವು ಗಮನಿಸ್ತಕ್ಕಂಥದ್ದು ಬಹಳ ಮುಖ್ಯ. ಸೊ ಇವೆಲ್ಲವನ್ನು ಸಹ ನಾವು ನೋಡಿ ಗಮನಿಸಿದರೆ ಎಲ್ಲ ಫಾರ್ಮ್ಗಳಲ್ಲೂ ಈ ಥರದ ಸಮಸ್ಯೆಗಳು ಜಾಸ್ತಿ ಇರುತ್ತದೆ. ಹಾಗಾಗಿ ಈ ಫಾರ್ಮ್ಗಳಲ್ಲಿ ರೋಗ ಹರಡ್ತಕ್ಕಂಥ ಸಾಧ್ಯತೆ ತುಂಬ ಹೆಚ್ಚಾಗಿರುತ್ತೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈ ರೀತಿ ರೋಗ ಹರಡುವಂಥದ್ದನ್ನು ಕಡಿಮೆ ಮಾಡುವಂಥದ್ದು ಅಥವಾ ತಡೆಗಟ್ಟುವಂಥದ್ದು ಹೇಗೆ? ನಾನು ಈಗ ಹೇಳಿದೆ, ಆಲ್ರೆಡಿ ತಿಳಿಸಿದ ಮತ್ತು ಕೆಲವೊಂದು ಮಾಹಿತಿ ಪ್ರಕಾರ ಪ್ರಮುಖವಾಗಿ 4 ಮುಖ್ಯ ಅಂಶಗಳನ್ನ ನಾನು ರೈತರಿಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹೊಸ ಹಂದಿಗಳನ್ನು ನೀವು ಕ್ವಾರಂಟೈನ್ ಮಾಡಿಯೇ ತಮ್ಮ ಫಾರ್ಮ್ಗಳಿಗೆ ಬಿಟ್ಕೋಬೇಕು. ಕ್ವಾರಂಟೈನ್ ಅಂತಂದ್ರೆ ತಂದಿರ್ತಕ್ಕಂಥ ಹಂದಿಗಳನ್ನ ಸಪ್ರೇಟ್ ಆಗಿ ನಾವು ಅದನ್ನ ಬೇರೆ ಕಡೆ ಕಟ್ಕೋಬೇಕು. ಒಂದು 15 ದಿನ ಅವನ್ನ ಅಲ್ಲೇ ಸಾಕಬೇಕು. ಅವುಗಳಿಗೆ ಯಾವುದೇ ರೋಗದ ಲಕ್ಷಣ ಕಂಡು ಬಂದಿಲ್ಲ ಅಂತಂದ್ರೆ ಅವುಗಳನ್ನ ಮತ್ತೆ ನಮ್ಮ ಫಾರ್ಮ್ಗೆ ಸೇರಿಸ್ಕೋಬೇಕು. ಒಂದು ಸಣ್ಣ ಪುಟ್ಟ ರೋಗ ಕಂಡು ಬಂದರೂ ಸಹ ನಾವು ಅದನ್ನ ತ್ಯಜಿಸ್ಬೇಕಂತಂದು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾವುದೇ ಲೋಪ ಕಂಡು ಬರದೇ ಇದರಿಂದ ನಾವು ಸೇರಿಸ್ಕೋಬೇಕು. ಯಾವುದೇ ಲೋಪದೋಷಗಳು ಕಂಡು ಬಂದಲ್ಲಿ ಆ ಹಂದಿಗಳನ್ನು ಹೊರ ಹಾಕ್ತಕ್ಕಂಥದ್ದು ಬಹಳ ಮುಖ್ಯ. ಮತ್ತೆ ಆ ಕ್ವಾರಂಟೈನ್ ಹಂದಿಗಳನ್ನು ಸಾಕಲಿಕ್ಕೆ, ನಿರ್ವಹಣೆ ಮಾಡಲಿಕ್ಕೆ ಬೇರೆದೇ ಆಗಿರ್ತಕ್ಕಂಥ ಒಂದು ನಾವು ಲೇಬರ್ನ ಇಟ್ಕೊಂಡಿರ್ಬೇಕು. ಆ ಲೇಬರ್ ಬಂದು ನಮ್ಮ ಫಾರ್ಮಲ್ಲಿ ಕೆಲಸ ಮಾಡ್ತಕ್ಕಂಥದ್ದನ್ನು ಸಹ ನಿರ್ವಹಣೆ ಮಾಡಬೇಕು. ಕಂಪಲ್ಸರಿಯಾಗಿ ಎಲ್ಲ ಫಾರ್ಮರ್ಸು ಎಂಥದೇ ಫಾರ್ಮ್ ಆಗಿರಲಿ ಒಂದು ಸಪ್ರೇಟ್ ಕೋಣೆಯನ್ನು ನಿರ್ಮಿಸ್ಕೊಂಡಿರಬೇಕು. ಅದಕ್ಕೆ ಸಪ್ರೇಟ್ ನಿರ್ವಹಣೆ ಮಾಡ್ತಕ್ಕಂಥದ್ದು ಬಹಳ ಮುಖ್ಯ. ಹೀಗೆ ಮಾಡುವ ಮೂಲಕ ನಾವು ಈ ರೋಗ ಹರಡುವಂಥದ್ದನ್ನು ತಡೆಗಟ್ಟಬಹುದು. ಇನ್ನು ಜೈವಿಕ ಭದ್ರತೆಯ ದೃಷ್ಟಿಯಿಂದ ಹಂದಿ ಫಾರಂಗಳ ರಚನೆ ಹೇಗಿರಬೇಕು? ಹಂದಿ ಫಾರ್ಮ್ ರಚನೆಗೆ ಸಂಬಂಧಪಟ್ಟಂತೆ ನಾನು ನೋಡಿದ್ದೇನೆ, ಭಾಳಷ್ಟು ಜನ ರೈತರು ವೈಜ್ಞಾನಿಕವಾಗಿರ್ತಕ್ಕಂಥ ಫಾರ್ಮ್ಗಳನ್ನು ಕಟ್ಟಿಕೊಂಡೇ ಇರೋದಿಲ್ಲ. ತಮ್ಮಲ್ಲಿ ಯಾವುದೋ ಒಂದು ಜಾಗ ಇರುತ್ತೆ, ಯಾವುದೋ ಒಂದು ಕಲ್ಲಲ್ಲಿ ಕಟ್ಕೊಂಡು ಬಿಟ್ಟಿರ್ತಾರೆ. ಅಫ್ಕೋರ್ಸ್ ಅದು ಆರ್ಥಿಕ ಪರಿಸ್ಥಿತಿ ಹೇಗಿರುತ್ತೆ ನನಗೆ ಗೊತ್ತಿರೋದಿಲ್ಲ. ಆದರೆ ಕಟ್ತಕ್ಕಂಥ ಫಾರ್ಮ್ಗಳನ್ನೇ ಸಹ ಒಂದು ವೈಜ್ಞಾನಿಕ ರೀತಿಯಲ್ಲಿ ನಾವು ಸ್ವಲ್ಪ ಕಟ್ಕೊಂಡ್ವಿ, ನಾವು ಒಂದು ಕಡಿಮೆ ವೆಚ್ಚದಲ್ಲಿ ಕಟ್ಕೊಂಡ್ವಿ ಅಂದರೆ ಭಾಳಷ್ಟು ರೀತಿಯಲ್ಲಿ ನಾವು ರೋಗಗಳನ್ನ ನಿರ್ವಹಣೆಯನ್ನು ಮಾಡ್ಕೋಬೋದು, ತಡೆಗಟ್ಟಬಹುದು. ಕೆಲವು ಮಾಹಿತಿಗಳನ್ನ ತಮ್ಮ ಮುಂದೆ ಹಂಚ್ಕೊಳ್ಳಿಕ್ಕೆ ಇಷ್ಟಪಡ್ತೇನೆ. ಈ ಕಾಡು ಪ್ರಾಣಿಗಳು ಅಥವಾ ಅಲ್ದಾಡ್ತಕ್ಕಂಥ ಹಂದಿಗಳನ್ನು ತಡೆಗಟ್ಟಲಿಕ್ಕೆ ನಿಮ್ಮ ಫಾರ್ಮ್ನ ಸುತ್ತ ಒಂದು ರೋಗ ನಿರೋಧಕ ಗೋಡೆಯನ್ನು ಕಟ್ಕೊಳ್ತಕ್ಕಂಥದ್ದು ಅಥವಾ ಫೆನ್ಸಿಂಗ್ ಮಾಡ್ಕೊಳ್ತಕ್ಕಂಥದ್ದು ಬಹಳ ಮುಖ್ಯ. ಎಷ್ಟೋ ಫಾರ್ಮ್ಗಳನ್ನ ಗಮನಿಸಿದ್ದೀನಿ, ಆ ಫಾರ್ಮ್ಗಳಿಗೆ ಫೆನ್ಸಿಂಗ್ಗಳೇ ಇರೋದಿಲ್ಲ. ಈ ಕಾಡು ಹಂದಿಗಳು ಅಲ್ಲಿ ಬರ್ತದೆ ಹೋಗ್ತದೆ. ಈ ನಾಡು ಹಂದಿಗಳು ಸಹ ಊರಿನ ಗಲ್ಲಿ ತಿರುಗಾಡ್ತಕ್ಕಂಥ ನಾಡು ಹಂದಿಗಳು ಬೈ ಮಿಸ್ ಆಗಿ ಬರ್ತದೆ ಹೋಗ್ತದೆ. ಇವುಗಳಲ್ಲಿ ಎಷ್ಟೋ ರೋಗಗಳಿರ್ತದೆ, ಅವುಗಳಲ್ಲಿ ರೋಗ ಲಕ್ಷಣ ಕಂಡು ಬಂದಿರೋದಿಲ್ಲ. ಇಂತಹ ಹಂದಿಗಳು ತಮ್ಮ ಫಾರ್ಮ್ ಹಂದಿಗಳ ಜೊತೆ ಸಂಪರ್ಕಕ್ಕೆ ಬರದೇ ಇರೋ ರೀತಿಯಾಗಿ ಒಂದು ತಡೆಗೋಡೆ ಅಥವಾ ಒಂದು ಫೆನ್ಸಿಂಗನ್ನು ಮಾಡ್ಕೊಳ್ತಕ್ಕಂಥದ್ದು ಬಹಳವಾಗಿರ್ತಕ್ಕಂಥ ಒಂದು ಅಂಶ. ಈ ಫಾರ್ಮ್ ಪ್ರದೇಶದಲ್ಲಿ ಸುಲಭವಾಗಿ ಮುಚ್ಚಲು ಅಥವಾ ತೆಗಿತಕ್ಕಂಥ ಒಂದು ಹಂದಿ ನಿರೋಧಕ ಗೇಟ್ಗಳನ್ನು ಮಾಡ್ಕೊಳ್ಳೇಬೇಕು. ಯಾವುದೇ ವಸ್ತು ಆಗಲಿ, ವ್ಯಕ್ತಿ ಆಗಲಿ, ವಾಹನವೇ ಆಗಲಿ ಅದೇ ಗೇಟ್ ಮೂಲಕ ಬರ್ತಕ್ಕಂಥದ್ದು ಮಾಡಬೇಕು. ಎಲ್ಲಿಂದೆಲ್ಲಿ ಬರೋದು ನಾವು ಅದನ್ನು ತಡೆಗಟ್ಟಬೇಕು. ದನಕರುಗಳು ಮತ್ತು ಇತರೆ ಮೆಲುಕು ಹಾಕುವ ಪ್ರಾಣಿಗಳು ಸಹ ತಮ್ಮ ಫಾರ್ಮ್ ಹತ್ರ ಬರದೇ ರೀತಿ ನೋಡ್ಕೋಬೇಕು. ಯಾಕೆಂತಂದ್ರೆ ದನಕರುಗಳಲ್ಲಿ ಕಾಲುಬಾಯಿ ಜ್ವರ ಬಂದಿತ್ತು ಅಂತಂದ್ರೆ ಅವು ನಮ್ಮ ಹಂದಿಗೂ ಬರೋ ಸಾಧ್ಯತೆ ತುಂಬಾ ಇರುತ್ತೆ. ಹಾಗಾಗಿ ತಮ್ಮ ಫಾರ್ಮ್ ಸುತ್ತಮುತ್ತ ದನಕರುಗಳನ್ನ ನಾವು ಬರದೇ ರೀತಿ ನೋಡ್ಕೋಬೇಕು. ತಮ್ಮ ಫಾರ್ಮ್ ಜೊತೆನೇ ದನಕರುಗಳನ್ನ ತಾವು ಸಾಕೊಂಡಿದ್ದೀರಿ ಅಂತಂದ್ರೆ ಅವಳಿಗೆ ಲಸಿಕೆಗಳನ್ನು ಹಾಕೋತಕ್ಕಂಥದ್ದು ಬಹಳ ಮುಖ್ಯ. ಉತ್ತಮವಾಗಿ ವಿನ್ಯಾಸಗೊಂಡಿರ್ತಕ್ಕಂಥ ಒಂದು ಕ್ವಾರಂಟೈನ್ ಘಟಕವನ್ನು ತಾವು ಯಾವತ್ತೂ ಇಟ್ಕೊಂಡಿರಬೇಕು. ನಾನು ಆಗಲೇ ಹೇಳಿದೆ ಎಷ್ಟು ಇಂಪಾರ್ಟೆಂಟ್ ಇದೆ ಅಂತೇಳಿ. ಸೊ ಒಂದು ಕ್ವಾರಂಟೈನ್ ಘಟಕ ಇರಲೇಬೇಕು. ಉತ್ತಮ ದಂಶಕ ನಿರ್ವಹಣೆ ಇರ್ಬೋದು ಅಥವಾ ಸಮರ್ಪಕ ಶವದ ವಿಲೇವಾರಿ ಮಾಡ್ತಕ್ಕಂಥದ್ದು. ಯಾವುದೋ ಒಂದು ಹಂದಿ ಸತ್ತೋಯ್ತು ಅಂತ ಶವದ ವಿಲೇವಾರಿ ಮಾಡ್ತಕ್ಕಂಥ ಒಂದು ಅಂಶವನ್ನು ಸಹ ತಾವು ಹೆಚ್ಚಿನಾಗಿ ಗಮನಿಸಬೇಕು. ಇವು ಅತಿ ಮುಖ್ಯವಾಗಿರ್ತಕ್ಕಂಥ ಒಂದು ಅಂಶಗಳು. ಇವೆಲ್ಲ ಅಂಶಗಳನ್ನು ಕೂಡ ಗಮನದಲ್ಲಿ ಇಟ್ಕೊಂಡು ನಾವು ಜೈವಿಕ ಭದ್ರತೆ ಹಿತದೃಷ್ಟಿಯಿಂದ ನಮ್ಮ ಹಂದಿ ಫಾರಂಗಳನ್ನ ರಚನೆಯನ್ನ ಮಾಡಿಕೊಳ್ಳುವಂತದನ್ನ ಕಲಿಬೇಕು. ಇನ್ನೊಂದು ಮುಖ್ಯ ಅಂಶ ಅಂತಂದ್ರೆ ತಾವು ಫಾರ್ಮ್ನ ರಚನೆಯನ್ನ ಮಾಡ್ಕೊಳೋದಕ್ಕಿಂತ ಮುಂಚೆ ಸ್ಥಳೀಯ ಪಶುವೈದ್ಯರನ್ನ ಸಂಪರ್ಸ್ಕೋಬೇಕು. ಯಾವ ರೀತಿ ನಮ್ಮ ಫಾರ್ಮ್ನ ನಾವು ಕಟ್ಕೋಬೇಕು, ನಮ್ಮಲ್ಲಿರ್ತಕ್ಕಂಥ ಮೆಟೀರಿಯಲ್ಸ್ಗಳಲ್ಲೇ ಒಂದು ಕಡಿಮೆ ವೆಚ್ಚದ ಫಾರ್ಮ್ಗಳನ್ನ ವೈಜ್ಞಾನಿಕ ರೀತಿಯಲ್ಲಿ ಯಾವ ರೀತಿ ಕಟ್ಕೋಬೇಕು ಅಂತಕ್ಕಂಥದನ್ನ ತಮ್ಮ ಡಾಕ್ಟರ್ಗಳನ್ನ, ವೈದ್ಯರನ್ನ ಭೇಟಿ ಮಾಡಿಬಿಟ್ಟು ಮಾಡ್ಕೊಳ್ತಕ್ಕಂಥದ್ದು ಬಹಳ ಮುಖ್ಯ. ಈ ಜೈವಿಕ ಭದ್ರತೆ ದೃಷ್ಟಿಯಿಂದ ಹಂದಿ ಫಾರಂಗಳನ್ನ ನಾವು ಸರಿಯಾಗಿ ರಚನೆ ಮಾಡ್ಕೊಳ್ಳದೆ ಇರೋದ್ರಿಂದಲೇ ಅದಕ್ಕೆ ಜೈವಿಕ ಭದ್ರತೆಯನ್ನು ಒದಗಿಸಕ್ ಆಗ್ತಾ ಇಲ್ಲ ಅಲ್ವಾ? ಹಾಗಾಗಿ ವ್ಯವಸ್ಥಿತವಾಗಿ ಮಾಡೋಂಥದ್ದು ಹೆಚ್ಚು ಸೂಕ್ತ. ಹಂದಿ ಸಾಕಾಣಿಕೆ ಘಟಕಗಳಿಗೆ ಈ ಮಾನವರ ಪ್ರವೇಶ ನಿಯಂತ್ರಣದ ಬಗ್ಗೆ, ಅದರ ಒಂದು ಮಹತ್ವದ ಬಗ್ಗೆ ತಿಳಿಸ್ಕೊಡಿ. ಇದು ಅತಿ ಮುಖ್ಯವಾಗಿರ್ತಕ್ಕಂಥ ಒಂದು ಪ್ರಶ್ನೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈಗ ಇತ್ತೀಚಿನ ದಿನಗಳಲ್ಲಿ ಆಫ್ರಿಕನ್ ಹಂದಿ ಜ್ವರ ಅಂತಕ್ಕಂಥದ್ದು ಹೆಚ್ಚಿನ ರೀತಿಯಲ್ಲಿ ಹರಡ್ತಕ್ಕಂಥ ಕಾರಣನೇ ಇದು ಮಾನವ ಪ್ರವೇಶ. ಎಲ್ಲೆಲ್ಲಿಂದಲೂ ಮನುಷ್ಯರು ಬರ್ತಾರೆ, ಬೇರೆ ಬೇರೆ ಕಡೆಯಿಂದೆಲ್ಲ ಬರ್ತಾ ಇರ್ತಾರೆ. ನಾವು ಇದ್ದಾಗ ಬರ್ತಾರೆ,
ಬರ್ತಾರೆ, ಇಲ್ದಿದ್ದಾಗ ಬರ್ತಿರ್ತಾರೆ, ನಮ್ಮ ಊರಿನವ್ರು ಜನ ಬರ್ತಾ ಇರ್ತಾರೆ. ಸೊ ಇವರಿಂದಲೇ ಅತಿ ಮುಖ್ಯವಾಗಿ ನಮ್ಮಲ್ಲಿ ರೋಗಗಳು ಹರಡ್ತಾ ಇರ್ತದೆ. ಸೊ ಈ ಮನುಷ್ಯನ ಒಂದು ಪ್ರವೇಶವನ್ನು ನಾವು ಯಾವ ರೀತಿಯಲ್ಲಿ ನಾವು ನಿರ್ವಹಣೆ ಮಾಡಬೇಕು, ನಿಯಂತ್ರಣ ಅಂತ ನಾನು ಸಂಪೂರ್ಣವಾಗಿ ಹೇಳಲಿಕ್ಕೆ ಇಷ್ಟಪಡೋದಿಲ್ಲ, ನಿರ್ವಹಣೆಯನ್ನು ಹೇಗೆ ಮಾಡಬೇಕು ಅನ್ನೋದನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈಗ ಜೈವಿಕ ಭದ್ರತೆ ನಿರ್ವಹಣೆಗಾಗಿ ಸಂದರ್ಶಕರ ಭೇಟಿಯನ್ನು ಪೂರ್ವ ನಿಗದಿ ಮಾಡ್ಕೊಂಡಿರಬೇಕು. ಈಗ ನಮ್ಮ ಫಾರ್ಮಿಗೆ ಯಾರೊಬ್ರು ಬರ್ತಾರೆ ಅಂತಂದ್ರೆ 1 ದಿನ ಮುಂಚೆ 2 ದಿನ ಮುಂಚೆ ಅವ್ರು ನಮ್ಮಿಂದ ಒಂದು ಭೇಟಿಯನ್ನು ಅನುಮತಿ ಪಡ್ಕೊಂಡಿರ್ಬೇಕು. ಬರ್ತಾರೆ, ಎಷ್ಟು ಜನ ಬರ್ತಾರೆ, ಅದೊಂದು ನಾವು ರಿಜಿಸ್ಟರ್ ಸಹ ಮೇಂಟೈನ್ ಮಾಡಿರ್ಬೇಕು ನಮ್ಮ ಫಾರ್ಮ್ ಅಲ್ಲಿ. ಇದು ಬಹಳ ಮುಖ್ಯವಾಗಿರ್ತಕ್ಕಂಥ ಅಂಶ. ಎಲ್ಲಾ ಸಂದರ್ಶಕರು ಮತ್ತು ಹಂದಿ ಸಾಕಾಣಿಕೆ ಕೆಲಸಗಾರರು ಕೇವಲ ಒಂದು ಹಂತದಲ್ಲಿ ಮಾತ್ರ ಫಾರ್ಮ್ ಒಳಗೆ ಎಂಟ್ರಿ ಆಗಬೇಕು. ಅಂದ್ರೆ ಸಂದರ್ಶಕರಿಗೆ ಒಂದು ಗೇಟಿ, ನಿರ್ವಹಣೆ ಮಾಡೋರಿಗೆ ಒಂಥರ ಗೇಟ್, ಈ ತರ ಮಾಡಬಾರ್ದು. ಒಂದು ಕಡೆ ಅವ್ರು ಎಂಟ್ರಿ ಆಗೋ ರೀತಿಯಲ್ಲಿ ನಾವು ಮಾಡ್ಕೊಂಡಿರ್ಬೇಕು. ನಿಮ್ಮ ಹಂದಿ ಫಾರ್ಮ್ ಅನ್ನ 2 ಭಾಗವಾಗಿ ವಿಂಗಡಣೆ ಮಾಡ್ಕೋಬೇಕು. ಒಂದು ಸ್ವಚ್ಛವಾದ ಭಾಗ, ಸ್ವಚ್ಛತೆ ಇಲ್ಲದೆ ಇರತಕ್ಕಂಥ ಭಾಗ ಅಂತೇಳಿ ನಾವು ಒಂದು ಗಮನಿಸ್ತೀವಿ. ಯಾವುದೇ ಒಬ್ಬ ವ್ಯಕ್ತಿಗಳೇ ಆಗಲಿ ಅಥವಾ ನಮ್ಮ ಫಾರ್ಮ್ ವರ್ಕರ್ಸ್ಗಳೇ ಆಗಲಿ ಫಾರ್ಮಿಗೆ ಬರ್ತಾರೆ ಅಂತಂದರೆ ಅಲ್ಲಿ ಫಾರ್ಮ್ನಲ್ಲಿ ಒಂದು ಫುಟ್ಪಾತ್ ಅಂತಕ್ಕಂಥದ್ದು ಮಾಡ್ತಕ್ಕಂಥದ್ದು ಬಹಳ ಮುಖ್ಯ. ಈ ಫುಟ್ಪಾತ್ ಅಂತಂದರೆ ಇಲ್ಲಿ ಕ್ರಿಮಿನಾಶಕ ದ್ರಾವಣವನ್ನು ಸಿಂಪಡಿಸಿರ್ತೀವಿ. ಆ ದ್ರಾವಣದಲ್ಲಿ ಅವರ ಕಾಲುಗಳನ್ನು ಅದ್ದಿಬಿಟ್ಟು ತಮ್ಮ ಫಾರ್ಮ್ ಒಳಗೆ ಬರ್ತಕ್ಕಂಥದ್ದು ಅತಿ ಮುಖ್ಯವಾಗಿರ್ತಕ್ಕಂಥ ಅಂಶ. ನಾನು ನೋಡಿರ್ತಕ್ಕಂಥ ನನ್ನ ಎಕ್ಸ್ಪೀರಿಯನ್ಸಿಗೆ ಬಂದಿರತಕ್ಕಂಥ ಕೆಲ ಫಾರ್ಮ್ಗಳಲ್ಲಿ ಎಲ್ಲೋ 1-2 ರೈತರುಗಳು ಅಷ್ಟೇ ಇದು ಮಾಡ್ಕೊಂಡಿದ್ದಾರೆ. ಉಳಿದಿರ್ತಕ್ಕಂಥ ಯಾವುದೇ ರೈತರ ಫಾರ್ಮ್ಗಳಲ್ಲಿ ಈ ಫುಟ್ಪಾತ್ ವ್ಯವಸ್ಥೆ ಇಲ್ಲ. ಹಾಗಾಗಿ ಈ ರೋಗ ಹರಡ್ತಕ್ಕಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಮತ್ತು ಹಂದಿ ಸಾಕಾಣಿಕೆ ಕೇಂದ್ರಗಳಲ್ಲಿ ಮಾನವ ಚರ್ಮ ಸ್ನೇಹಿ ರೋಗ ನಿರೋಧಕಗಳಿಂದ ಕೈ ತೊಳಿತಕ್ಕಂಥ ಒಂದು ವ್ಯವಸ್ಥೆಯನ್ನು ಸಹ ಮಾಡಿರಬೇಕು. ನಿಮ್ಮ ಫಾರ್ಮಳಿಗೆ ಬರ್ತಾರೆ ಅಂತಂದರೆ ಸಾಫ್ಟ್ ಹ್ಯಾಂಡ್ ವಾಶ್ಗಳು ಇರಲೇಬೇಕು. ನಾವು ಎಲ್ಲೆಲ್ಲಿ ಏನೇನೋ ಮುಟ್ಟು ಬಂದಿರ್ತೀವಿ ಗೊತ್ತಿರೋದಿಲ್ಲ, ಅವುಗಳಲ್ಲಿ ಎಷ್ಟೋ ಕ್ರಿಮಿ ಕೀಟಗಳಿರ್ತದೆ, ಅವು ನಮ್ಮ ಹಂದಿಗಳಿಗೆ ಬಂದು ಹಾಡ್ತಕ್ಕಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಸೊ ಹ್ಯಾಂಡ್ ವಾಶ್ ಮಾಡ್ತಕ್ಕಂಥದ್ದು ಬಹಳ ಮುಖ್ಯ. ಪ್ರವೇಶ ದ್ವಾರದಲ್ಲಿ ನಿರ್ಬಂಧಿತ ಪ್ರದೇಶ ಎಂಬ ಫಲಕಗಳನ್ನು ನಾವು ಅಳವಡಿಸಿರ್ಲೇಬೇಕು. ಯಾರು ಬೇಕಾದ್ರೆ ನುಗ್ಗಕ್ಕೆ ಬರೋದಿಲ್ಲ, ನಿಮ್ಮನ್ನ ಕೇಳೇ ಒಳಗೆ ಬರಂಗಿರ್ಬೇಕು, ನಿಮ್ಮನ್ನ ಕೇಳೇ ಹೊರ ಹೋಗಂಗಿರ್ಬೇಕು. ಇದು ಒಂದು ಬಹಳ ಮುಖ್ಯವಾಗಿ ಸಣ್ಣ ಅಂಶ ಆದ್ರೂ ಸಹ ತುಂಬಾ ಹೆಚ್ಚಿನ ರೀತಿಯಲ್ಲಿ ಕೆಲಸ ಮಾಡ್ತಕ್ಕಂಥ ಇದು ಒಂದು ನಾಮಫಲಕ ಇದ್ರೆ ಸ್ವಲ್ಪ ಬರ್ಲಿಕ್ಕೆ ಅವ್ರು ಹಿಂಜರಿತಾರೆ, ಹೋಗ್ಬೇಕೋ ಬೇಡ, ಏನು ಅನಾಹುತ ಆಗುತ್ತೋ ಏನೋ ಅಂತ ಹೇಳಿ. ಹಂಗಾಗಿ ಅದೊಂದು ನಾಮಫಲಕ ಹಾಕ್ತಕ್ಕಂಥದ್ದು ಬಹಳ ಮುಖ್ಯ. ಮತ್ತೆ ಹೊಸ ಹಂದಿಗಳು ಬಂತು ಅಂದ್ರೆ ಲೋಡ್ ಶೆಡ್ಡಿಂಗ್ ಮಾಡ್ತೀವಿ ಅಂತಲ್ಲ, ಲೋಡ್ ಪ್ರದೇಶವು ಹಂದಿ ಸಾಕಾಣಿಕೆಯ ಪರಿಧಿಯಲ್ಲೇ ಇರಬೇಕು, ಎಲ್ಲೋ ದೂರ ಕಡೆ ಮಾಡಬಾರ್ದು. ಮತ್ತೆ ಪ್ರವೇಶ ಸಾಮಾನ್ಯವಾಗಿ ನಿಯಮಿತ ಪ್ರದೇಶದಲ್ಲೇ ನಾವು ಮಾಡಬೇಕಾಗಿರ್ತಕ್ಕಂಥದ್ದು ಬಹಳ ಮುಖ್ಯ. ಯಾವುದೇ ವಾಹನವನ್ನ ನಂಬಕ್ಕೆ ಹೋಗಬೇಡಿ, ಯಾಕಂದ್ರೆ ಯಾವುದೇ ವಾಹನ ಎಲ್ಲೆಲ್ಲಿಂದ ಬಂದಿರುತ್ತೆ ಗೊತ್ತಿರೋದಿಲ್ಲ. ಹೌದು, ಯಾವ್ಯಾವ ರಾಜ್ಯದಿಂದ ಬಂದಿರುತ್ತೆ ಗೊತ್ತಿರಲ್ಲ. ಎಷ್ಟೋ ವಾಹನಗಳು 3-4 ಫಾರ್ಮ್ಗಳು ಅಡ್ಡಾಡ್ಕೊಂಡ್ಬಿಟ್ಟು ನಿಮ್ಮ ಫಾರ್ಮಿಗೆ ಬಂದಿರ್ತದೆ. ಸೊ ಅವುಗಳ ಟೈರ್ಗಳಲ್ಲೆಲ್ಲ ಸಹ ರೋಗ ಕ್ರಿಮಿಗಳು ಇರ್ತದೆ. ಸೊ ಅವೆಲ್ಲ ವಾಹನಗಳು ಸಹ ಆ ಫುಟ್ ಬಾತ್ ಅಂತ ಏನ್ ಕರಿತೀವಲ್ಲ, ಅಲ್ಲಿ ಡಿಪ್ ಆಗಿ ತೆಗೆಸ್ಕೊಂಡ್ಬಿಟ್ಟು ಆ ಟೈರ್ಗಳೆಲ್ಲ ಸಹ ಸಂಪೂರ್ಣವಾಗಿ ಆ ಕ್ರಿಮಿನಾಶಕ ದ್ರಾವಣದಲ್ಲಿ ಅದ್ದಿಬಿಟ್ಟೆ ತಮ್ಮ ಫಾರ್ಮ್ ಒಳಗೆ ಬರೋ ರೀತಿಯಲ್ಲಿ ನಾವು ಮಾಡ್ಕೊಂಡಿರ್ಬೇಕು. ಇದು ಅತಿ ಮುಖ್ಯವಾಗಿರ್ತಕ್ಕಂಥ ಅಂಶ. ಈ ರೀತಿಯಾಗಿ ನಾವು ಮಾನವನ ಪ್ರವೇಶವನ್ನು ನಿರ್ಬಂಧಿತ ಮಾಡಿದಾಗಿದ್ರೆ ಆಲ್ಮೋಸ್ಟ್ ಮ್ಯಾಕ್ಸಿಮಮ್ ನಾವು ಹಂದಿ ರೋಗಗಳನ್ನ ತಡೆಗಟ್ಟಲಿಕ್ಕೆ ಅತಿ ಮುಚ್ಚಿನ ರೀತಿಯಲ್ಲಿ ಸಹಕಾರಿಯಾಗಿರುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈ ಹಂದಿ ಸಾಕಾಣಿಕಾ ಘಟಕಗಳಿಗೆ ಮಾನವ ಪ್ರವೇಶ ನಿಯಂತ್ರಣ ಏನಿದೆಯೋ ಇದು ಇಷ್ಟೆಲ್ಲ ಮಹತ್ವವನ್ನು ಹೊಂದಿದೆ. ಅದನ್ನು ಪರಿಪಾಲಿಸ್ತಕ್ಕಂಥದ್ದು ನಮ್ಮ ಹಂದಿಗಳ ದೃಷ್ಟಿಯಿಂದ ಬಹಳ ಮುಖ್ಯವಾದ ಒಂದು ಅಂಶ. ಇನ್ನು ಜೈವಿಕ ಭದ್ರತೆಗಾಗಿ ಹಂದಿ ಫಾರಂನಲ್ಲಿ ಪ್ರತಿನಿತ್ಯವೂ ಕೂಡ ನಿರ್ವಹಣಾ ಚಟುವಟಿಕೆಗಳು ಹಾಗೂ ಸಾಮಾನ್ಯ ಭದ್ರತೆಯ ನಿರ್ವಹಣೆ ಎನ್ನುವಂಥದ್ದು ಹೇಗಿರಬೇಕು? ಈಗ ಜೈವಿಕ ಭದ್ರತೆಗಾಗಿ ಈ ಫಾರಂಗಳಲ್ಲಿ ದೈನಂದಿನ ಚಟುವಟಿಕೆಗಳನ್ನ ನಾವು ಏನು ಮಾಡ್ತೀವಲ್ಲ, ಅದರಲ್ಲೂ ಸಹ ನಾವು ಎಷ್ಟೋ ರೀತಿಯಾಗಿ ರೋಗಗಳನ್ನ ನಿರ್ವಹಣೆ ಮಾಡಬಹುದು. ಉದಾಹರಣೆಗೆ ಹೇಳಬೇಕು ಅಂದರೆ, ಈ ಹಂದಿ ಸಾಕಾಣಿಕೆಯಲ್ಲಿ ಬಳಸಲಾಗ್ತಕ್ಕಂಥ ವಸ್ತುಗಳು ಅದನ್ನು ಮೊದಲನೇ ಗುರುತಿಸ್ಕೊಂಡಿರ್ಬೇಕು. ಯಾವ್ಯಾವ ವಸ್ತು ಎಲ್ಲೆಲ್ಲಿ ಇರಬೇಕು, ಯಾವ್ಯಾವ ಫಾರ್ಮಲ್ಲಿ ಯಾವ್ಯಾವ ವಸ್ತುಗಳು ಕೆಲಸ ಮಾಡ್ತದೆ. ಎಲ್ಲ ವಸ್ತುಗಳನ್ನು ಎಲ್ಲ ಫಾರ್ಮ್ಗಳಿಗೆ ಕೆಲಸ ಮಾಡ್ಲಿಕ್ಕೆ ಬರೋದಿಲ್ಲ. ಮರಿಗಳಿರ್ತಕ್ಕಂಥ ಜಾಗದಲ್ಲಿ ಅಲ್ಲಿರ್ತಕ್ಕಂಥ ವಸ್ತುಗಳೇ ಬೇರೆ ಇರಬೇಕು. ಕ್ವಾರಂಟೈನ್ ಇರ್ತಕ್ಕಂಥ ಹಂದಿಗಳಿಗೆ ಉಪಯೋಗಿಸ್ತಕ್ಕಂಥ ಸಲಕರಣೆಗಳಿರ್ಬೋದು, ಗುದ್ಲಿ ಇರ್ಬೋದು, ಮತ್ತು ಇನ್ನೇನೋ ಕುಡಿಯೋ ನೀರಣಿಕೆ ಇರ್ಬೋದು, ಅಥವಾ ಆಹಾರಕ್ಕೆ ಕೊಡ್ತಕ್ಕಂಥ ಸಾಮಗ್ರಿ ಇರ್ಬೋದು, ಸಪ್ರೇಟ್ ಇರಬೇಕು. ಕೆಲವೊಂದ್ಸಲ ಏನಾಗ್ತದೆ, ಅಲ್ಲಿಲ್ಲ ಅಂತ ಬೇರೆ ಫಾರ್ಮಿಗೆ ತರೋದು, ಬೇರೆ ಫಾರ್ಮಿಗೆ ಇಲ್ಲ ಅಂತ ಮತ್ತೊಂದು ಫಾರ್ಮಲ್ಲಿ ತರೋದು, ಈ ರೀತಿಯಾಗಿ ಯಾವುದೇ ಕಾರಣಕ್ಕೂ ಮಾಡ್ಕೋಬಾರ್ದು. ಇದು ಬಹಳ ಮುಖ್ಯವಾಗಿರ್ತಕ್ಕಂಥ ಅಂಶ. ಯಾವುದೇ ಉಪಕರಣವನ್ನು ಬಳಸುವ ಮೊದಲು ಮತ್ತು ನಂತರ ಸ್ವಚ್ಛತೆಯನ್ನು ಮಾಡ್ತಕ್ಕಂಥದ್ದು, ಸೋಂಕು ನಿವಾರಕ ದ್ರಾವಣಗಳಿಂದ ತೊಳಿತಕ್ಕಂಥದ್ದು ಅತಿ ಮುಖ್ಯವಾಗಿರ್ತಕ್ಕಂಥದ್ದು. ನಮ್ಮಲ್ಲಿ ನೋಡಿದ್ದೀನಿ, ಸ್ವಚ್ಛತೆ ಅಂತಕ್ಕಂಥದ್ದು ಸ್ವಲ್ಪ ಕಮ್ಮಿನೇ ಕಂಡು ಬಂದು ಸಹ ಫಾರ್ಮ್ಗಳಲ್ಲಿ ಸೋಂಕು ನಿವಾರಕಗಳನ್ನು ಯೂಸ್ ಮಾಡ್ತಕ್ಕಂಥದ್ದು ಇನ್ನೂ ಅತಿ ವಿರಳ. ಸೊ ನಮ್ಮ ರೈತರು ಈ ವಿಷಯ ಬಗ್ಗೆ ಹೆಚ್ಚಿನ ಗಮನ ಹರಿಸ್ತಕ್ಕಂಥದ್ದು ಅತಿ ಮುಖ್ಯವಾಗಿರ್ತಕ್ಕಂಥದ್ದು. ಮತ್ತೆ ಕೆಲವೊಂದ್ಸಲ ಕೆಲವು ಪ್ರಾಣಿಗಳು ಸಾವನ್ನಪ್ಪಿರ್ತದೆ, ಯಾವುದೋ ಕಾರಣಕ್ಕೆ ಸಾವನ್ನಪ್ಪಿರ್ತದೆ. ಸೊ ಅವುಗಳ ಮರಣೋತ್ತರ ಪರೀಕ್ಷೆ ಮಾಡಿಸ್ತಕ್ಕಂಥದ್ದು ಬಹಳ ಬಹಳ ಮುಖ್ಯ. ಯಾವುದೋ ಕಾರಣ ಸತ್ತೋಗಿರುತ್ತೆ, ರೈತರಿಗೆ ಗೊತ್ತಿರೋದಿಲ್ಲ, ಮರಣೋತ್ತರ ಪರೀಕ್ಷೆ ಮಾಡೋದಿಲ್ಲ, ಸಾಂಕ್ರಾಮಿಕ ರೋಗ ಬಂದ್ಬಿಟ್ಟಿರುತ್ತೆ, ಆ ಪ್ರಾಣಿಯಿಂದ ಬೇರೆ ಪ್ರಾಣಿಗೂ ಸಹ ರೋಗ ಹರಡ್ತಕ್ಕಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಸೊ ಮರಣೋತ್ತರ ಪರೀಕ್ಷೆ ಮಾಡಿಸಿ ಸೂಕ್ತವಾದ ರೀತಿಯಲ್ಲಿ
ವಿಲೇವಾರಿ ಮಾಡ್ತಕ್ಕಂಥದ್ದು ಅತಿ ಮುಖ್ಯವಾಗಿರ್ತಕ್ಕಂಥದ್ದು. ಮತ್ತು ತಮ್ಮ ಫಾರ್ಮ್ನಿಂದ ಬರ್ತಕ್ಕಂಥ ಯಾವುದೇ ತ್ಯಾಜ್ಯ ವಸ್ತುಗಳು, ಅತಿ ಮುಖ್ಯವಾಗಿರ್ತಕ್ಕಂಥದ್ದು ಅಂದರೆ ನೀರು ಅಥವಾ ಶವಗಳಿರಬಹುದು, ಮಲ ವಿಸರ್ಜನೆ ಇರಬಹುದು, ಇವೆಲ್ಲವನ್ನೂ ಸಹ ಅನುಮೋದಿತ ಪ್ರದೇಶದಲ್ಲೇ ಸಹ ವಿಲೇವಾರಿ ಮಾಡ್ತಕ್ಕಂಥದ್ದು ಬಹಳ ಮುಖ್ಯ. ಸೊ ಇವು ಪ್ರಮುಖವಾಗಿ ದಿನನಿತ್ಯ ಕಾರ್ಯಕ್ರಮಗಳಲ್ಲಿ ನಾವು ಅಳವಡಿಸಲೇಬೇಕಾಗಿರ್ತಕ್ಕಂತಹ ಜೈವಿಕ ಸುರಕ್ಷತಾ ಕ್ರಮಗಳು. ಇನ್ನು ಹಂದಿಗಳನ್ನ ಸಾಗಾಣಿಕೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅಲ್ಲಿ ಏನೆಲ್ಲ ಜೈವಿಕ ಸುರಕ್ಷತಾ ಕ್ರಮಗಳನ್ನ ಅನುಸರಿಸಬೇಕು ಅಂತೀರಿ? ಹೌದು, ಸಾಗಾಣಿಕೆ ಅಂತಕ್ಕಂಥದ್ದು ಹೇಳೋದು ಬಹಳ ಮುಖ್ಯ. ಯಾಕೆಂತಂದರೆ ಹಂದಿಗಳ ಒಂದು ಫಾರ್ಮಿಂದ ಮತ್ತೊಂದು ಫಾರ್ಮಿಗೆ ನಾವು ಸಾಗಾಣಿಕೆ ಮಾಡ್ತೀವಿ, ಅದರಲ್ಲಿ ಎಷ್ಟೋ ರೋಗಗಳು ಎಷ್ಟೋ ಹಂದಿಗಳಿಗೆ ಇರ್ತದೆ, ಅದರ ಲಕ್ಷಣಗಳು ತೋರಿಸಿರೋದಿಲ್ಲ. ಸೊ ಈ ರೀತಿಯಾಗಿ ಸಂಬಂಧಪಟ್ಟಂತೆ ಕೆಲವಾರು ಅಂಶಗಳನ್ನ ನಾವು ಗಮನಿಸ್ತಕ್ಕಂಥದ್ದು ಅತಿ ಮುಖ್ಯವಾಗಿರ್ತಕ್ಕಂಥದ್ದು. ಸೊ ಹಂದಿಗಳನ್ನು ಲೋಡ್ ಮಾಡುವಾಗ ಅಥವಾ ಇಳಿಸುವ ಮೊದಲು ಯಾವ ಸಾವಯವ ವಸ್ತುಗಳನ್ನು ತೆಗೆದುಹಾಕುವ ಮೂಲಕ ಟ್ರಕ್ ಅನ್ನು ಸ್ವಚ್ಛವಾಗಿರ್ತಕ್ಕಂಥದ್ದು, ಸೊ ಅನುಮೋದಿತ ಪ್ರದೇಶಗಳಲ್ಲಿ ಟ್ರಕ್ಕನ್ನು ನಿಲ್ಲಿಸ್ತಕ್ಕಂಥದ್ದು, ಟ್ರಕ್ಗಳನ್ನು ಸೋಂಕಿತ ಪ್ರದೇಶಗಳಲ್ಲಿ ನಿಲ್ಲಿಸ್ತಾ ಇರ್ತಕ್ಕಂಥದ್ದು, ಹಾಗೂ ಟ್ರಕ್ಗಳನ್ನು ಸೋಂಕು ನಿವಾರಕ ದ್ರಾವಣಗಳನ್ನು ತೊಳಿತಕ್ಕಂಥದ್ದು ಅತಿ ಮುಖ್ಯವಾಗಿರ್ತಕ್ಕಂಥದ್ದು. ಮತ್ತು ಹಂದಿಗಳನ್ನು ಲೋಡ್ ಮಾಡುವಾಗ ಅವುಗಳ ಸಾಮಾನ್ಯ ಆರೋಗ್ಯ ಸ್ಥಿತಿಯನ್ನು ನಾವು ಗಮನಿಸಿರಬೇಕು. ಯಾವುದೇ ಒಂದು ಹಂದಿಗೆ ರೋಗ ಕಂಡ್ರೆ ಅಂಥದನ್ನು ನಾವು ಸಾಗಾಣಿಕೆಯನ್ನು ಮಾಡಲಿಕ್ಕೆ ಹೋಗಬಾರ್ದು. ಸಾರಿಗೆಯಲ್ಲಿ ಹಂದಿಗಳಿಗೆ ನಾವು ವಿಶ್ರಾಂತಿ ಕೊಡ್ತಕ್ಕಂಥದ್ದು ಬಹಳ ಮುಖ್ಯ. ಏಕೆಂದರೆ ಸಾರಿಗೆ ಅಂದ ತಕ್ಷಣ ಅದಕ್ಕೆ ಒತ್ತಡ ಜಾಸ್ತಿ ಇರುತ್ತದೆ ಹಂದಿಗಳಲ್ಲಿ. ಈ ಒತ್ತಡದಿಂದ ಎಷ್ಟೋ ರೋಗಗಳು ಇನ್ನೂ ಜಾಸ್ತಿ ಸಾರಿಗೆಯಲ್ಲೇ ಉಲ್ಬಣಗೊಳ್ಬಿಡ್ತವೆ. ಸೊ ಅಲ್ಲಿ ರೋಗ ಬರತಕ್ಕ ಸಾಧ್ಯತೆ ಜಾಸ್ತಿ ಇರುತ್ತೆ. ಆದಷ್ಟು ಸಾರಿಗೆ ಮಾಡಬೇಕಾದ್ರೆ ಸೂಕ್ತವಾಗಿ ರೀತಿಯಲ್ಲಿ ವಿಶ್ರಾಂತಿ ಕೊಡ್ತಕ್ಕಂಥದ್ದು, ಅವರಿಗೆ ಆಹಾರವನ್ನು ಕೊಡ್ತಕ್ಕಂಥದ್ದು, ನೀರನ್ನು ಕೊಡ್ತಕ್ಕಂಥದ್ದು, ಇದು ಬಹಳ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಟ್ರಕ್ಕನ್ನು ನಿಲ್ಲಿಸುವ ಜಾಗ ಅಥವಾ ಇಳಿಸ್ತಕ್ಕಂಥ ಜಾಗ ವಿಶೇಷವಾಗಿ ಇರಬೇಕು, ಸಪ್ರೇಟಾಗೇ ಇರಬೇಕು. ಯಾವುದೇ ಕಾರಣಕ್ಕೂ ಫಾರ್ಮ್ ಒಳಗೆ ಡೈರೆಕ್ಟಾಗಿ ಹಂದಿಗಳನ್ನ ಇಳಿಸಕ್ಕೆ ಹೋಗಬಾರ್ದು. ಸಾರಿಗೆಯಲ್ಲಿ ಶುದ್ಧ ಮತ್ತು ಮಾಲಿನ್ಯ ಮುಕ್ತವಾಗಿರ್ತಕ್ಕಂಥ ಆಹಾರ ಸಾಮಗ್ರಿಗಳನ್ನು ಸಹ ಹಂದಿಗಳಿಗೆ ಒದಗಿಸಬೇಕಾಗುತ್ತದೆ. ಸೊ ಹಂದಿಗಳನ್ನು ಲೋಡ್ ಮಾಡಿದ ನಂತರ ಅಥವಾ ಆಫ್ ಲೋಡ್ ಮಾಡಿದ ನಂತರ ನಿಮ್ಮ ಟ್ರಕ್ಗಳನ್ನು ಸ್ವಚ್ಛವಾಗಿ ಇಟ್ಕೊಂಡಿರ್ತಕ್ಕಂಥದ್ದು ಬಹಳ ಮುಖ್ಯ. ತೊಳಿಬೇಕು. ಸೋಡಿಯಂ ಹೈಪೋಕ್ಲೋರೈಡ್ ದ್ರಾವಣ ಇರ್ಬೋದು, ಪೊಟ್ಯಾಷಿಯಂ ಪರ್ಮಾಂಗನೇಟ್ ದ್ರಾವಣ ಇರ್ಬೋದು, ಇದರಿಂದ ಟ್ರಕ್ಗಳನ್ನು ನೀಟಾಗಿ ನಾವು ತೊಳಿಬೇಕು. ಇದರಿಂದ ಎಷ್ಟೋ ಕ್ರಿಮಿಗಳು, ಸಾವಿರಾರು ಕ್ರಿಮಿಗಳು, ಕೋಟ್ಯಾಂತರ ಕ್ರಿಮಿಗಳಿರ್ತದೆ, ಎಲ್ಲವೂ ಸಹ ಸತ್ತೋಗ್ತದೆ. ಸೊ ಚಲನೆಗೆ ನಿರ್ದಿಷ್ಟ ಮಾರ್ಗದಲ್ಲಿ ಗುರುತಿಸಬೇಕು. ನಾವು ಎಲ್ಲಿ ಬೇಕಲ್ಲಿ ರೋಡಲ್ಲಿ ಹೋಗ್ಲಿಕ್ಕೆ ಬರಲ್ಲ. ನಾವು ಇಂಥ ರೋಡಲ್ಲಿ ಬರ್ತೀವಿ, ಇಂಥ ರೋಡ್ ಹೋಗ್ತಾ ಇದ್ದೀವಿ, ಇದು ಚಲನೆಗೆ ಇರ್ತಕ್ಕಂಥ ಒಂದು ನಿರ್ದಿಷ್ಟವಾಗಿರ್ತಕ್ಕಂಥ ಪಥ. ಆ ಪಥದಲ್ಲೇ ನಾವು ಹೋಗಬೇಕು, ಅಲ್ಲೇ ಬರಬೇಕು. ಈ ರೀತಿ ಮಾಡಿದರೆ ಖಂಡಿತವಾಗಿಯೂ ರೋಗ ನಿರ್ವಹಣೆಯಲ್ಲಿ ಸಹಕಾರಿಯಾಗ್ತದೆ. ಹೀಗೆ ಹಂದಿಗಳನ್ನು ಸಾಗಾಣಿಕೆ ಮಾಡುವಂತಹ ಸಂದರ್ಭದಲ್ಲಿ ನಾವು ಕೆಲವೊಂದಷ್ಟು ಜೈವಿಕ ಸುರಕ್ಷತಾ ಕ್ರಮಗಳನ್ನು ಅನುಸರಿಸಬೇಕಾಗುತ್ತೆ. ಇನ್ನು ಈ ಹಂದಿಗಳ ಕಸಾಯಿಖಾನೆಗಳಲ್ಲಿ ಜೈವಿಕ ಭದ್ರತೆ ಹೇಗೆ ನಿರ್ವಹಿಸಬೇಕು? ಕಸಾಯಿಖಾನೆ ಬಗ್ಗೆ ನಾನು ಇನ್ನೊಂದು ಸ್ವಲ್ಪ ಮಾಹಿತಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸಣ್ಣ ಪುಟ್ಟ 1-2 ಹಂದಿಗಳನ್ನ ವಧೆ ಮಾಡ್ತಾರೆ, ಅವುಗಳ ಮಾಂಸವನ್ನು ಮಾರಾಟ ಮಾಡ್ತಾರೆ. ಆರ್ಗನೈಸ್ಡ್ ಕಸಾಯಿಖಾನೆ ಅಂತಂದರೆ ಅದು ತುಂಬ ದೊಡ್ಡ ಮಟ್ಟದಾಗಿರ್ತದೆ. ಸಣ್ಣ ಪುಟ್ಟ ಮಟ್ಟದಲ್ಲಿರ್ತಕ್ಕಂಥ ಕಸಾಯಿಖಾನೆಗಳನ್ನು ನಾವು ಹೇಗೆ ಹಂದಿಗಳನ್ನು ನಾವು ರೋಗ ನಿರ್ವಹಣೆ ಮಾಡ್ಬೋದು, ಇದು ಬಹಳ ಮುಖ್ಯವಾಗಿರ್ತಕ್ಕಂಥ ಅಂಶ. ಎಷ್ಟೋ ರೈತರನ್ನ ನಾನು ನೋಡಿದ್ದೀನಿ, ಹಂದಿಗಳಲ್ಲಿ ಯಾವುದೋ ಒಂದು ರೋಗ ಕಂಡು ಬಂದಿದೆ ಅಂದ ತಕ್ಷಣ ಚಿಕಿತ್ಸೆ ಮಾಡ್ಸೋಕ್ಕೆ ಹೋಗೋದಿಲ್ಲ. ರೋಗ ಬಂದಿರ್ತಕ್ಕಂಥ ಹಂದಿಗಳನ್ನ ಜೀವ ಇದ್ದಂಕಲ್ಲೇ ಅವುಗಳನ್ನ ಮಾರಿಬಿಡ್ತಾರೆ. ಅವುಗಳು ಯಾವುದೋ ಒಂದು ಸಾಂಕ್ರಾಮಿಕ ರೋಗ ಇರುತ್ತೆ, ಅದು ಕಸಾಯಿಖಾನೆಗೆ ಕೊಟ್ಬಿಡ್ತಾರೆ. ಅಲ್ಲಿ ಅದನ್ನು ವಧೆ ಮಾಡಿಬಿಟ್ಟು ಮಾರಾಟ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಆ ವಧೆ ಮಾಡಿರ್ತಕ್ಕಂಥ ಹಂದಿಯ ಮಾಂಸವನ್ನು ತಗೊಂಡ್ಬಿಟ್ಟು ತಮ್ಮ ಮನೆಗೆ ಹೋಗ್ತಾರೆ, ಅಲ್ಲಿ ಮುಟ್ತಾರೆ, ಅದರಿಂದ ಮತ್ತೆ ಅವ್ರ ಫಾರ್ಮಿಗೆ ಹೋಗ್ತಾರೆ. ಈ ರೀತಿಯಾಗಿ ರೋಗಗಳು ಹರಡ್ತಕ್ಕಂಥದ್ದೇ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಈ ಕಸಾಯಿಖಾನೆಗಳಲ್ಲಿ ಕೆಲವು ಮಾಹಿತಿಗಳನ್ನ ನಾವು ತಿಳ್ಕೊಂಡಿರ್ಬೇಕು. ಸೊ ಮೊದಲನೇದಾಗಿ ಏನು ಮಾಡ್ಬೇಕಪ್ಪ ಅಂದರೆ, ಹಂದಿಗಳ ಪ್ರಮುಖ ಝೂನೋಟಿಕ್ ಡಿಸೀಸ್ ಅಂತ ಏನು ಕರಿತೀವಲ್ಲ, ಪ್ರಾಣಿಜನ್ಯ ರೋಗಗಳಿರ್ಬೋದು, ಸಾಂಕ್ರಾಮಿಕ ಮತ್ತು ಸಾಂಕ್ರಾಮಿಕ ಅಲ್ಲದ ರೋಗಗಳು ಸಹ ನಾವು ಗುರುತಿಸ್ಬೋದು. ಓಕೆ, ಹಂದಿ ಮಾಂಸ ಮತ್ತು ತ್ಯಾಜ್ಯ ನಿರ್ವಹಣೆ ಬಗ್ಗೆ ಕಸಾಯಿಖಾನೆಯಲ್ಲಿ ಕೆಲಸ ಮಾಡ್ತಕ್ಕಂಥ ವ್ಯಕ್ತಿಗಳು ತಿಳ್ಕೊಂಡಿರಬೇಕು. ಇಂಥ ಹಂದಿಗಳನ್ನ ತ್ಯಾಜ್ಯವನ್ನು ಹೇಗೆ ನಿರ್ವಹಣೆ ಮಾಡಬೇಕು, ಆ ರೋಗ ಪೀಡಿತ ಹಂದಿ ಕಸಾಯಿಖಾನೆ ಸತ್ತೋಗಿತ್ತು ಅಂತಂದರೆ ಅದನ್ನು ನಾವು ಹೇಗೆ ವಿಲೇವಾರಿ ಮಾಡಬೇಕು ಅನ್ನೋದ್ರ ಬಗ್ಗೆ ಅವ್ರಿಗೆ ಮಾಹಿತಿ ಇರ್ತಕ್ಕಂಥದ್ದು ಬಹಳ ಮುಖ್ಯ. ಸೊ ಹಂದಿಗಳ ಕಸಾಯಿಖಾನೆ ನಗರ ಪ್ರದೇಶದಿಂದ ಸ್ವಲ್ಪ ದೂರ ಇರೋದೇ ಬಹಳ ಒಳ್ಳೆಯದು. ಯಾಕೆ ನಗರ ಪ್ರದೇಶದಲ್ಲಿ ಜನಸಂದಣಿ ಜಾಸ್ತಿ ಇರುತ್ತೆ, ಕಸಾಯಿಖಾನೆದು ತ್ಯಾಜ್ಯಗಳನ್ನ ಸ್ಮೆಲ್ ಅಂದರೆ ವಾಸನೆ ಬರ್ತಕ್ಕಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಆದಷ್ಟು ತಾವು ದೂರ ಇಟ್ಕೊಂಡಿರ್ತಕ್ಕಂಥದ್ದೇ ಬಹಳ ಮುಖ್ಯ. ಸ್ಥಳದಲ್ಲಿ ಸಮುದಾಯಕ್ಕೆ ಅಥವಾ ಮಾಲಿನ್ಯದ ಸಂಭವನೀಯ ಪ್ರದೇಶಗಳಿಂದ ತೊಡೆದು ಹಾಕ್ತಕ್ಕಂಥದ್ದು ಇದು ಮುಖ್ಯ ಉದ್ದೇಶವಾಗಿರುತ್ತೆ. ಕಸಾಯಿಖಾನೆ ಸಾಕಷ್ಟು ನೀರಿನ ಸರಬರಾಜು ಇರಬೇಕು. ಕೆಲವು ಸಲ ನೀರಿನ ಸರಬರಾಜು ಜಾಸ್ತಿ ಇರೋದಿಲ್ಲ, ಇರೋದ್ರಲ್ಲೇ ತಾವು ನಿರ್ವಹಣೆ ಮಾಡಲಿಕ್ಕೆ ಪ್ರಯತ್ನ ಪಡ್ತಾರೆ. ಇದು ಅಷ್ಟು ಒಳ್ಳೆಯದಲ್ಲ. ಜೀವಂತ ಪ್ರಾಣಿಗಳು, ಹತ್ಯೆ ಮಾಡಿದ ಪ್ರಾಣಿಗಳನ್ನು ಇರಿಸಲು ಪ್ರತ್ಯೇಕವಾಗಿರ್ತಕ್ಕಂಥ ಕೊಠಡಿಗಳನ್ನು ಕಸಾಯಿಖಾನೆ ಹೊಂದಿರಬೇಕು. ಒಂದು ಜೊತೆ ಒಂದು ಮಿಕ್ಸ್ ಆಗಿರಬಾರ್ದು. ವಧೆಯ ಸ್ಥಳ ಮತ್ತು ಪಕ್ಷಿಗಳು ಹಾಗೂ ಕೀಟಗಳು, ಇಲಿಗಳು ಮುಂತಾದ ವಸ್ತುಗಳು ಕಸಾಯಿಖಾನೆಯಲ್ಲಿ ಇರಬಾರ್ದು. ನೋಡಿದ ಕೆಲವು ಕಸಾಯಿಖಾನೆಗಳು ಅಲ್ಲೆಲ್ಲ ಇಲಿಗಳಿರ್ತದೆ, ಅಲ್ಲೆಲ್ಲ ಜಿರ್ಲೆಗಳಿರ್ತದೆ. ಇವುಗಳ ಮೂಲಕನೇ ರೋಗಗಳು ಹರಡ್ತಕ್ಕಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಮತ್ತು ಹೊರಹರಿವಿನ ಚರಂಡಿ ಏನಿರುತ್ತಲ್ಲ, ಚರಂಡಿಯನ್ನು ನಾವು ಆದಷ್ಟು ಸ್ವಚ್ಛವಾಗಿ ಇಟ್ಕೊಂಡಿರಬೇಕು. ಇದರಿಂದ ರೋಗ ಹರಡ್ತಕ್ಕಂಥ ಸಾಧ್ಯತೆ ಜಾಸ್ತಿ ಇರುತ್ತೆ.
ಇದು ಅತಿ ಮುಖ್ಯವಾಗಿರ್ತಕ್ಕಂಥ ಅಂಶ. ಹೀಗೆ ಕಸಾಯಿಖಾನೆಗಳಲ್ಲಿ ಜೈವಿಕ ಭದ್ರತೆಯನ್ನ ನಾವು ನಿರ್ವಹಣೆಯನ್ನ ಮಾಡಬೇಕಾಗತ್ತೆ. ಇನ್ನು ಇದೇ ಹಂದಿಯ ಕಸಾಯಿಖಾನೆಗಳಲ್ಲಿ ದೊರಕತಕ್ಕಂತಹ ತ್ಯಾಜ್ಯ ಏನಿರುತ್ತೋ ಇದರ ನಿರ್ವಹಣೆ ಹೇಗಿರಬೇಕು? ಸಾಮಾನ್ಯವಾಗಿ ಹಂದಿಗಳ ಕಸಾಯಿಖಾನೆಯಲ್ಲಿ ತ್ಯಾಜ್ಯಗಳು ಜಾಸ್ತಿ ಉತ್ಪತ್ತಿ ಆಗ್ತದೆ. ಈ ತ್ಯಾಜ್ಯಗಳನ್ನು ನಾವು ನಿರ್ವಹಣೆ ಮಾಡಲಿಕ್ಕೆ ವೈಜ್ಞಾನಿಕ ರೀತಿಯಲ್ಲಿ ತ್ಯಾಜ್ಯ ವಿಲೇವಾರಿ ಘಟಕಗಳನ್ನು ನಾವು ಹೊಂದಿರಬೇಕು. ಅಷ್ಟೊಂದು ಆಗಲಿಲ್ಲ ಅಂತಂದ್ರೂ ಸಹ ದೂರದಲ್ಲಿ ನಾವು ಕಟ್ಕೊಂಡಿರ್ತೀವಿ. ಅವುಗಳನ್ನ ನಾವು ಸಪ್ರೇಟ್ ಗುಂಡಿಗಳನ್ನು ತೆಗೆದುಬಿಟ್ಟು, ಕೆಲವೊಂದು ಸಲ ಹಂದಿಗಳು ಸತ್ತೋಗಿತ್ತು, ರೋಗ ಪೀಡಿತವಾಗಿತ್ತು ಅಂತಂದರೆ ಅದನ್ನು ಗುಂಡಿಗಳನ್ನು ತೆಗೆದುಬಿಟ್ಟು ಸೋಂಕು ಮಿಶ್ರಿತ ದ್ರಾವಣಗಳನ್ನು ಹಾಕೋದು, ಇಲ್ಲಾಂದರೆ ಸುಣ್ಣವನ್ನು ಲೇರ್ಪಡಿಸ್ಬಿಟ್ಟು ಮುಚ್ಚಕ್ತಕ್ಕಂಥ ವ್ಯವಸ್ಥೆಯನ್ನೆಲ್ಲ ಮಾಡ್ಕೊಂಡಿರಬೇಕು. ಆಗಿಂದಾಗೆ ಪರಿಸರ ಮಾಲಿನ್ಯ ಪ್ರಾಧಿಕಾರದಿಂದ ನಾವು ಅದನ್ನು ಸರ್ಟಿಫಿಕೇಶನ್ನ ಪಡ್ಕೊಂಡಿರಬೇಕು. ಹಂಗಿದ್ರೆ ಅಷ್ಟೇ ನಮ್ಮ ಕಸಾಯಿಖಾನೆ ಕೆಲಸ ಮಾಡಲಿಕ್ಕೆ ಸಾಧ್ಯ. ಇಲ್ಲ ಅಂತಂದರೆ ಖಂಡಿತವಾಗಿ ಕಸಾಯಿಖಾನೆ ಒಂದಲ್ಲ ಒಂದು ರೀತಿಯಾಗಿ ರೋಗಗಳನ್ನ ಹರಡಲಿಕ್ಕೆ ಸಾಧ್ಯತೆ ಜಾಸ್ತಿ ಇರುತ್ತೆ. ಹೀಗೆ ನಾವು ಒಂದಷ್ಟು ಏನು ವದಾಗ್ರಹಗಳು ಅಂತ ಇರ್ತವೋ ಇಲ್ಲೂ ಕೂಡ ತ್ಯಾಜ್ಯ ನಿರ್ವಹಣೆಯನ್ನು ಚೆನ್ನಾಗಿ ಮಾಡುವಂಥದ್ದನ್ನು ತಿಳಿಬೇಕು. ಈ ಹಂದಿಗಳ ಸಾಕಾಣಿಕೆ ಮತ್ತು ವ್ಯಾಪಾರದಲ್ಲಿ ಜೈವಿಕ ಭದ್ರತೆಗೆ ಸಂಬಂಧಪಟ್ಟ ಹಾಗೆ ಅಂತಿಮವಾಗಿ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ ಡಾಕ್ಟರ್? ಜೈವಿಕ ಭದ್ರತೆ ಅಂತಕ್ಕಂಥದ್ದು ಹಂದಿಗಳ ಉತ್ಪಾದನೆಯಿಂದ ಹಿಡಿದು, ಅಂದರೆ ಫಾರ್ಮ್ಗಳಿಂದ ಹಿಡಿದು ಯಾರು ಅದರ ಮಾಂಸವನ್ನು ತಿಂತಾರಲ್ಲ ಅಲ್ಲಿವರೆಗೂ ಸಹ ಸಂಪೂರ್ಣವಾಗಿ ಜೈವಿಕ ಭದ್ರತೆ ಕಾರ್ಯಕ್ರಮಗಳನ್ನ ಅನುಸರಿಸಲೇಬೇಕು. ಉತ್ಪಾದನೆ ಅಂತಂದರೆ ಫಾರ್ಮ್ಗಳೆಲ್ಲ ಆಗಲೇ ಹೇಳಿದೆ, ಫಾರ್ಮ್ಗಳಲ್ಲಿ ತಮ್ಮ ವ್ಯಕ್ತಿಗಳ ನಿರ್ವಹಣೆ ಇರ್ಬೋದು, ಫಾರ್ಮ್ನ ಕೆಲಸದ ನಿರ್ವಹಣೆ ಇರ್ಬೋದು, ತ್ಯಾಜ್ಯ ವಿಲೇವಾರಿ ಇರ್ಬೋದು, ಹಾಗೆ ಹಂದಿಗಳ ಸಾಗಾಣಿಕೆ ಇರ್ಬೋದು, ಹಾಗೂ ಮಾರಾಟ ಇರ್ಬೋದು. ಎಲ್ಲ ಹಂತದಲ್ಲೂ ಸಹ ಸಣ್ಣ ಪುಟ್ಟ ರೀತಿಯಲ್ಲಿ ತಾವು ಜೈವಿಕ ಭದ್ರತೆ ಅಂಶಗಳನ್ನು ಗಮನಿಸಿದ್ದೇ ಆದರೆ, ಕೈಗೊಂಡಿದ್ದೇ ಆದರೆ ಖಂಡಿತವಾಗಿಯೂ ಹಂದಿಗಳ ರೋಗಗಳು ಅಥವಾ ಹಂದಿಗಳಿಂದ ಹರಡ್ತಕ್ಕಂಥ ಕೆಲವೊಂದು ಪ್ರಾಣಿಜನ್ಯ ರೋಗಗಳು ಎಲ್ಲವನ್ನೂ ಸಹ ನಾವು ಸಂಪೂರ್ಣವಾಗಿ ತಡೆಗಟ್ಟಿಬಿಟ್ಟು ಹಂದಿ ಉದ್ಯಮವನ್ನು ಒಂದು ಯಶಸ್ವಿ ಉದ್ಯಮವಾಗಿ ಮಾಡಿಬಿಟ್ಟು ರೈತರಿಗೆ ಆರ್ಥಿಕತೆಯಲ್ಲಿ ಅತಿ ಹೆಚ್ಚಿನ ರೀತಿಯಲ್ಲಿ ಸಹಕಾರಿಯಾಗ್ತಕ್ಕಂಥ ಉದ್ಯಮವಾಗಿ ಮಾಡಲಿಕ್ಕೆ ಹೆಚ್ಚಿನ ಸಹಕಾರಿಯಾಗುತ್ತೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹಂದಿಗಳ ಸಾಕಾಣಿಕೆ ಮತ್ತು ಈ ಒಂದು ಹಂದಿ ಸಾಕಾಣಿಕಾ ಸ್ಥಳಗಳಲ್ಲಿ ನಾವು ಅನುಸರಿಸಬೇಕಾದಂಥ ಜೈವಿಕ ಭದ್ರತೆಗೆ ಸಂಬಂಧಪಟ್ಟ ಹಾಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದರೆ ತಮ್ಮನ್ನು ಸಂಪರ್ಕ ಮಾಡ್ತಕ್ಕಂಥದ್ದು ಹೇಗೆ? ನಾನು ಸಾಮಾನ್ಯ ಪಶುವೈದ್ಯಕೀಯ ಮಹಾವಿದ್ಯಾಲಯ ಹಾಸನದಲ್ಲಿ ಇರ್ತೇನೆ. ತಾವು ಮೊಬೈಲ್ ಮೂಲಕ ನನ್ನನ್ನು ಸಂಪರ್ಕಿಸ್ಬೋದು. ನನ್ನ ಮೊಬೈಲ್ ಸಂಖ್ಯೆಯನ್ನು ತಾವು ಬರ್ಕೋಬೋದು: 9481622134. ನಿಮ್ಮ ಸಂಪರ್ಕ ಸಂಖ್ಯೆಯನ್ನು ಮತ್ತೊಮ್ಮೆ ಹೇಳಿ. 9481622134. ಒಳ್ಳೆಯದು ಡಾಕ್ಟರ್ ಸತೀಶ್ ಅವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಹಂದಿ ಸಾಕಾಣಿಕೆ ಮತ್ತು ವ್ಯಾಪಾರದಲ್ಲಿ ಜೈವಿಕ ಭದ್ರತೆ ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ವಿವರವಾದಂತಹ ಮಾಹಿತಿಯನ್ನು ನಮ್ಮ ಕೇಳುಗರಿಗೆ ಮಾಡಿಕೊಟ್ರಿ. ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಹಂದಿ ಸಾಕಾಣಿಕೆ ಮತ್ತು ವ್ಯಾಪಾರದಲ್ಲಿ ಜೈವಿಕ ಭದ್ರತೆ ಈ ಕುರಿತಂತೆ ಹಾಸನದ ಪಶುವೈದ್ಯಕೀಯ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ SP ಸತೀಶ್ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ರೈತ ಬಾಂಧವರೇ, ಇದೇ ಸರಣಿಯ ನಮ್ಮ ಮುಂದಿನ ಕಾರ್ಯಕ್ರಮದಲ್ಲಿ ಹಂದಿಗಳಲ್ಲಿ ಜ್ವರದ ಲಕ್ಷಣಗಳು ಹಾಗೂ ತಡೆಗಟ್ಟುವಿಕೆ ಈ ಕುರಿತಂತೆ ಹಾಸನದ ಪಶುವೈದ್ಯಕೀಯ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ BK ಭಾಗ್ಯ ಅವರೊಂದಿಗಿನ ಸಂದರ್ಶನವನ್ನು ಆಲಿಸಬಹುದು. ಇದುವರೆಗೆ ಪಶುಪಾಲನೆ ಹಾಗೂ ಪಶುವೈದ್ಯಕೀಯ ಕುರಿತ ಬಾನುಲಿ ಸರಣಿ ಹೈನು ಹೊನ್ನು ಪ್ರಸಾರವಾಯಿತು. ಪ್ರಸ್ತುತಪಡಿಸಿದವರು ಅರಕಲಗೂಡು ವಿ ಮಧುಸೂದನ್. ಸಹಕಾರ ಗೋರ ರವಿಶಂಕರ್. ಈ ಕಾರ್ಯಕ್ರಮ ಆಕಾಶವಾಣಿ ಹಾಸನ ಕೇಂದ್ರದಿಂದ ಬಿತ್ತರವಾಯಿತು.